ಇವತ್ತಿನ ವಿಡಿಯೋದಲ್ಲಿ 13th ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್. ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೇಟೇಜು ಟೋಟಲ್ 6 ಮಾರ್ಕ್ಸ್. 5 ಮಾರ್ಕ್ಸಿಂದ ಪಾರ್ಟ್ ಡಿನಲ್ಲಿ ಒಂದು ಕಂಪಲ್ಸರಿ ಕ್ವೆಶನ್ ಬರುತ್ತೆ. ಅದೇ ಥರ 1 ಮಾರ್ಕಿಗೆ ಒಂದು ಕ್ವೆಶನ್ ಬರುತ್ತೆ. ಸೊ ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮ್ಗೆ ನೆನ್ಪಿಟ್ಕೋಬೇಕಾಗಿರೋದೇನು ಅಂದರೆ ಫಾರ್ಮುಲಾಸ್, ಮೀನ್, ಮೀಡಿಯನ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಅದನ್ನು ಯೂಸ್ ಮಾಡಿಕೊಂಡು ಡಿವಿಯೇಷನ್ಸ್, ಡಿಸ್ಪರ್ಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಅದು ಮೇನ್ಲಿ ಬೇಕಾಗಿರೋದು. ಫಸ್ಟು ಡೇಟಾ ಅಂತ ಕೊಟ್ಟಿರ್ತಾರೆ, ಅಂದರೆ ದ ಪಾಯಿಂಟ್ಸ್ ಅಥವಾ ಇನ್ಫಾರ್ಮೇಷನ್ ಏನು ಕೊಟ್ಟಿರೋದು. ಆ ಡೇಟಾದಲ್ಲಿ 2 ಟೈಪ್ ಇರುತ್ತೆ. ಒಂದು ಗ್ರೂಪ್ಡ್ ಡೇಟಾ, ಇನ್ನೊಂದು ಅನ್ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ ಡೇಟಾ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಬೇಸಿಸ್ ಮೇಲೆ ಗ್ರೂಪ್ ಮಾಡಿರ್ತಾರೆ. ಸೊ ಇಲ್ಲಿ ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸೀಸ್ ಕೊಟ್ಟಿರೋದು ಗ್ರೂಪ್ಡ್ ಡೇಟಾ. ಫ್ರೀಕ್ವೆನ್ಸೀಸ್ ಇಲ್ಲದೆ ಬರೀ ಡೇಟಾ ಪಾಯಿಂಟ್ಸ್ ಮಾತ್ರ ಇರುವಂಥದ್ದು ಅನ್ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಈ ಗ್ರೂಪ್ಡ್ ಡೇಟಾದಲ್ಲೂ 2 ಟೈಪ್ಸ್ ಇದೆ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಫ್ರೀಕ್ವೆನ್ಸಿನೂ ಕೊಟ್ಟಿರ್ತಾರೆ, ಡೇಟಾ ಪಾಯಿಂಟ್ಸು ಕೊಟ್ಟಿರ್ತಾರೆ. ಇಲ್ಲಿ ಡೇಟಾ ಪಾಯಿಂಟ್ಸ್ ಇಂಡಿವಿಜುವಲ್ ಡೇಟಾ ಪಾಯಿಂಟ್ಸೇ ಕೊಟ್ಟಿರ್ತಾರೆ. ಬಟ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಡೇಟಾವನ್ನು ರೇಂಜ್, ಕ್ಲಾಸ್ ಇಂಟರ್ವಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಇವಾಗ 0 to 10, 10 to 20 ಈ ಥರ ಕ್ಲಾಸ್ ಇಂಟರ್ವಲ್ ಅಥವಾ ಒಂದು ರೇಂಜ್ ಫಾರ್ಮಲ್ಲಿ ಕೊಡೋದಂತಾದರೆ ಅದನ್ನು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸಿಂಗಲ್ ಪಾಯಿಂಟ್ಸ್ x1, x2, x3 ಈ ಥರ f1, f2, f3 ಈ ಥರ ಕೊಟ್ಟರೆ ನಾವು ಅದನ್ನು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅನ್ಗ್ರೂಪ್ಡ್ ಡೇಟಾದಲ್ಲಿ ಬರೀ ಡೇಟಾ ಪಾಯಿಂಟ್ಸ್ ಮಾತ್ರ ಕೊಟ್ಟಿರ್ತಾರೆ, ಈ ಥರ ಏನೂ ಫ್ರೀಕ್ವೆನ್ಸಿ ಕೊಡೋಲ್ಲ. ಸೊ ಅನ್ಗ್ರೂಪ್ಡ್ ಡೇಟಾಗೆ ಫಾರ್ಮುಲಾ ಬೇರೆ, ಗ್ರೂಪ್ಡ್ ಡೇಟಾಗೆ ಫಾರ್ಮುಲಾ ಬೇರೆ. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇದು ಫಸ್ಟ್ ಕಾನ್ಸೆಪ್ಟು. ಇಲ್ಲೇನು ಮಾಡ್ತೀವಿ ಅಂತಂದರೆ ಕೊಟ್ಟಿರೋ ಡಾಟಾದಲ್ಲಿ ವಿಚ್ ಇಸ್ ದ ಸೆಂಟ್ರಲ್ ವ್ಯಾಲ್ಯೂ, ಯಾವುದು ಆ ಡೇಟಾ ಅದು ಸೆಂಟ್ರಲ್ ವ್ಯಾಲ್ಯೂ. ಅಂದರೆ ಈಗ ಡೇಟಾ ಪಾಯಿಂಟ್ಸ್ 100 ಡೇಟಾ ಪಾಯಿಂಟ್ಸ್ ಇರ್ಬೋದು, ಬಟ್ ನಮಗೆ ಒಂದು ಅದಕ್ಕೆ ರೆಪ್ರೆಸೆಂಟೇಟಿವ್ ಬೇಕು, ಎಲ್ಲಿ ಡೇಟಾ ಸೆಂಟರ್ ಆಗಿದೆ ಅಂತ. ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಡಿಫ್ರೆಂಟ್ ಮೆಜರ್ಸ್ ಇದೆ. ಅದನ್ನು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಆ 100 ಡೇಟಾ ಪಾಯಿಂಟನ್ನು ಹೇಳೋದಕ್ಕಿಂತ ಅದಕ್ಕೆ ಒಂದು ರೆಪ್ರೆಸೆಂಟೇಟಿವ್ ಏನಿರುತ್ತೆ, ಆ ರೆಪ್ರೆಸೆಂಟೇಟಿವನ್ನು ನಾವು ತಗೊಂಡ್ರೆ ನಮಗೆ ಆ ಡೇಟಾವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ: ಮೀನ್, ಮೀಡಿಯನ್, ಮೋಡ್. ಇದು 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಮೀನ್ ಅಂದರೆ ಅರಿಥ್ಮೆಟಿಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಮೋಡ್ ಅಂದರೆ ಮೋಸ್ಟ್ ಫ್ರೀಕ್ವೆಂಟ್ ವ್ಯಾಲ್ಯೂ ಇನ್ ದ ಅಬ್ಸರ್ವೇಷನ್ಸ್. ಮೀಡಿಯನ್ ಮತ್ತು ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಇವಾಗ ಅನ್ಗ್ರೂಪ್ಡ್ ಡೇಟಾ ಅಂದರೆ ಎಕ್ಸ್ ಬಾರ್ ಅಂದರೆ ಮೀನ್, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ i = 1 to n, x1, x2, x3 ಅಂದರೆ ಡೇಟಾ ಪಾಯಿಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ಸ್ ಮಾಡಿದರೆ ಆಯಿತು. ಇದು ಮೀನ್ ಸಿಗುತ್ತೆ. ಮೀಡಿಯನ್ ಬೇಕು ಅಂತಾದರೆ ಅನ್ಗ್ರೂಪ್ಡ್ ಡೇಟಾಗೆ ಹೇಳ್ತಾ ಇದ್ದೀನಿ. ಮೀಡಿಯನ್ ಬೇಕು ಅಂತಾದರೆ ಫಸ್ಟು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೋಬೇಕು ಡೇಟಾವನ್ನು. ನಂಬರ್ ಆಫ್ ಅಬ್ಸರ್ವೇಷನನ್ನು ನೋಡ್ಕೋಬೇಕು. n ಈವನ್ ಅಂತಾದರೆ ದೆನ್ ಮೀನ್ ಆಫ್ n/2 ಆ್ಯಂಡ್ n/2 + 1th ಅಬ್ಸರ್ವೇಷನ್. ಇದರ ಮೀನ್ ತಗೊಂಡ್ರೆ ನಿಮಗೆ ಆವಾಗ ಮೀಡಿಯನ್ ಸಿಗುತ್ತೆ. n ಆಡ್ ಅಂತ ಆದರೆ ಮೀಡಿಯನ್ m = n + 1/2th ಅಬ್ಸರ್ವೇಷನ್, ಅದು ನಿಮಗೆ ಮೀಡಿಯನ್ ಆಗುತ್ತೆ. ಸೊ ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿಕೊಂಡು ಎಷ್ಟು ಅಬ್ಸರ್ವೇಷನ್ ಇದೆ ಅಂತ ನೋಡ್ಕೋಬೇಕು. ಅಬ್ಸರ್ವೇಷನ್ಸ್ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇದೆ ಅಂತಾದರೆ n/2 ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪ್ಲೇಸಲ್ಲಿ ಯಾವ ಅಬ್ಸರ್ವೇಷನ್ ಇದೆ, ಅದರ ನೆಕ್ಸ್ಟ್ ಪ್ಲೇಸಲ್ಲಿ ಯಾವ ಅಬ್ಸರ್ವೇಷನ್ ಇದೆ, ಆ 2 ಅಬ್ಸರ್ವೇಷನನ್ನು ಆ್ಯಡ್ ಮಾಡಿ ಡಿವೈಡ್ ಮಾಡಬೇಕು, ಮೀನ್ ಆಫ್. ಅದೇ n ಆಡ್ ಆದರೆ n + 1/2 ಪ್ಲೇಸಲ್ಲಿರೋ ಅಬ್ಸರ್ವೇಷನ್ನು ಮೀಡಿಯನ್ ಅಂತ ಆಗುತ್ತೆ. ಇದು ಅನ್ಗ್ರೂಪ್ಡ್ ಡೇಟಾಗೆ. ಇವಾಗ ಗ್ರೂಪ್ಡ್ ಡೇಟಾಗೆ ಬರುವಾಗ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಅದರಿಂದ ಮೀನ್ ಏನಾಗುತ್ತೆ, x ಬಾರ್ = ಸಮೇಷನ್ ಆಫ್ fi xi i = 1 to n ಡಿವೈಡೆಡ್ ಬೈ ಕ್ಯಾಪಿಟಲ್ N ಆಗುತ್ತೆ. ಕ್ಯಾಪಿಟಲ್ N ಅಂದರೆ ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್ i = 1 to n, ಎಲ್ಲ ಫ್ರೀಕ್ವೆನ್ಸೀಸನ್ನು ಆ್ಯಡ್ ಮಾಡಬೇಕು. fi xi ಫೈಂಡ್ ಔಟ್ ಮಾಡಬೇಕು. ಇದು ಗ್ರೂಪ್ಡ್ ಡೇಟಾ ಡಿಸ್ಕ್ರೀಟ್ ಇರಲಿ, ಕಂಟಿನ್ಯೂಯಸ್ ಇರಲಿ, ಇದೇ ಫಾರ್ಮುಲಾ. ಕಂಟಿನ್ಯೂಯಸಲ್ಲಿ ಡೇಟಾ ಪಾಯಿಂಟ್ಸ್ ಕೊಟ್ಟಿರಲ್ಲ, ರೇಂಜ್ ಕೊಟ್ಟಿರೋದ್ರಿಂದ ಮಿಡ್ ಪಾಯಿಂಟ್ ಯೂಸ್ ಮಾಡಿ ಡೇಟಾ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಮೀಡಿಯನ್ ಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಫಸ್ಟು ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಕಾಲಮ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಹೆಂಗೆ ಮಾಡೋದಂತ ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ.
So data value corresponding to n by 2th cumulative frequency gives you the median. ಅದೇ ಥರ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರುವಾಗ ಫಾರ್ಮುಲಾ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಈ ಫಾರ್ಮುಲಾನ ಯೂಸ್ ಮಾಡಬೇಕು, ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ. ಎಲ್ ಅಂದರೆ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, n by 2 calculate by c is the cumulative frequency just before the median class, f ಅಂದ್ರೆ frequency of the median class, h ಅಂದ್ರೆ width of the median class. ಸೊ ಈ ಎರಡು ಫಾರ್ಮುಲಾ ಯೂಸ್ ಮಾಡಬೇಕು. ಇದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ 1 ಮಾರ್ಕಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶನ್ಸ್ ಬರುತ್ತೆ ನೋಡೋಣ. So mean deviation about median for first 5 natural numbers. So first 5 natural numbers 1, 2, 3, 4, 5 ascending order ಅಲ್ಲೇ ಇದೆ. So n equal to ಎಷ್ಟಿದೆ? 5 ಇದೆ. ಇದು odd. So how to get the median? Median equal to n plus 1 by 2th observation. ಅಂದರೆ 6 by 2 ಅಂದರೆ ಥರ್ಡ್ observation. ಥರ್ಡ್ observation ಯಾವುದಿದೆ? 3 ಇದೆ. So median equal to 3 ಆಯಿತು. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಸೊ ಇಲ್ಲಿಂದ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ. 1 ಮೈನಸ್ 3. ಸೊ ಮಾಡ್ಯುಲಸ್ ಹಾಕಬೇಕು ಯಾವತ್ತು. ಸೊ ಇದು ಪಾಸಿಟಿವ್ ಆಗುತ್ತೆ. 2 ಪ್ಲಸ್ 2 ಮೈನಸ್ 3 1 ಪ್ಲಸ್ 3 ಮೈನಸ್ 3 0 ಪ್ಲಸ್ 4 ಮೈನಸ್ 3 1 ಪ್ಲಸ್ 5 ಮೈನಸ್ 3 2. ಇಲ್ಲಿ ನೆಗೆಟಿವ್ ಬಂದಿರೋ ಸೈನನ್ನು ಯು ಹ್ಯಾವ್ ಟು ಇಗ್ನೋರ್. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಸ್ ಈಕ್ವಲ್ ಟು 5. ಸೊ ಇದೇನಾಗುತ್ತೆ? 6 by 5. So the value will be equal to 6 by 5. So ಈ ಥರ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡೋದು. ಸೊ ಅನ್ಗ್ರೂಪ್ಡ್ ಡೇಟಾ ಇದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋಕ್ಕೆ? ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಒಂದೊಂದೇ ನೀವು ಫಸ್ಟು ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಮೀಡಿಯನಿಂದ 1 ಮೈನಸ್ 3 ಮೈನಸ್ 2 ಬರುತ್ತೆ, ಬಟ್ ಮಾಡ್ಯುಲಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. Second question, the median of 3, 10 this data. First to median ಬೇಕಲ್ವಾ? ಅರೇಂಜ್ ದ ಡೇಟಾ ಇನ್ ದ ಅಸೆಂಡಿಂಗ್ ಆರ್ಡರ್. 3 ಫಸ್ಟ್ ಸ್ಮಾಲೆಸ್ಟ್, 6, 7, 10, 11, 13, 15. ಟೋಟಲ್ ಎಷ್ಟು ಡೇಟಾ ಪಾಯಿಂಟ್ಸ್ ಇದೆ? 7. n ಈಕ್ವಲ್ ಟು 7 ಡೇಟಾ ಪಾಯಿಂಟ್ಸ್ ಇದೆ. ಇದು ಆಡ್. ನಮಗೆ ಮೀಡಿಯನ್ ಬೇಕು ಅಂತಾದರೆ n ಪ್ಲಸ್ 1 ಬೈ 2th ಅಬ್ಸರ್ವೇಷನ್. ಸೊ ಯಾವುದದು ಅಬ್ಸರ್ವೇಷನ್ ಆಗುತ್ತೆ? 7 ಪ್ಲಸ್ 1 8 ಬೈ 2 ಅಂದರೆ 4th ಅಬ್ಸರ್ವೇಷನ್. ಸೊ 4th ಅಬ್ಸರ್ವೇಷನ್ ಈಸ್ 10. ಸೊ ಮೀಡಿಯನ್ ಈಕ್ವಲ್ ಟು 10. ಸೊ ಅದೇ ರೀತಿ ಇವಾಗ ಥರ್ಡ್ ಕ್ವೆಶನ್, ಮೀಡಿಯನ್ ಆಫ್ ದಿಸ್ ಡೇಟಾ. ಫಸ್ಟ್ ಅರೇಂಜ್ ದ ಡೇಟಾ ಇನ್ ದ ಅಸೆಂಡಿಂಗ್ ಆರ್ಡರ್. 3 3, ಆಮೇಲೆ 4 ಇದೆ, 5, 7 ಇದೆ, 9 ಇದೆ, 10 ಇದೆ, ದೆನ್ 18, 19 ಆ್ಯಂಡ್ 21. ಸೊ ಟೋಟಲ್ ಡೇಟಾ ಪಾಯಿಂಟ್ಸ್ ಕೊಟ್ಟಿರೋದು 11. ಸೊ ಇಲ್ಲೊಂದು 12 ಇದೆ, 12. ಸೊ ಟೋಟಲ್ ಡೇಟಾ ಪಾಯಿಂಟ್ಸ್ n ಈಕ್ವಲ್ ಟು 11 ಇದೆ ಡೇಟಾ ಪಾಯಿಂಟ್ಸ್. ಇದು ಆಡ್ ಅಂತ ಇದೆ. ಸೊ ವಾಟ್ ಈಸ್ ಮೀಡಿಯನ್? ಮೀಡಿಯನ್ ಈಕ್ವಲ್ ಟು n ಪ್ಲಸ್ 1 ಬೈ 2th ಅಬ್ಸರ್ವೇಷನ್. ಸೊ ಅಂದರೆ 11 ಪ್ಲಸ್ 1 ಬೈ 2 ಅಬ್ಸರ್ವೇಷನ್ ಏನಾಗುತ್ತೆ? 6th ಅಬ್ಸರ್ವೇಷನ್. ಯಾವುದು 6th ಅಬ್ಸರ್ವೇಷನ್? 3, 4, 5, 6. ಮೀಡಿಯನ್ ಈಕ್ವಲ್ ಟು 9. ಸೊ ಆನ್ಸರ್ ಇಸ್ 9. ನೆಕ್ಸ್ಟ್ 1 ಮಾರ್ಕಿಗೆ ಈ ಥರ ಕ್ವಶನ್ನು ಕೇಳ್ತಾರೆ. ಫೈಂಡ್ ದ ಮೀಡಿಯನ್ ಫಾರ್, ಇದು ಡೇಟಾ ಕೊಟ್ಟಿರೋದು. ಸೊ ಮೀಡಿಯನ್ ಫೈಂಡ್ ಔಟ್ ಮಾಡುವಾಗ ಯಾವತ್ತು ಡೇಟಾನ ಅಸೆಂಡಿಂಗ್, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ಸ್ಮಾಲರ್ ಫಸ್ಟ್ ಬರಿತಾ ಹೋಗ್ತೀನಿ. ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ಟೋಟಲ್ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅಂತ ಕೌಂಟ್ ಮಾಡಬೇಕು. ಟೋಟಲಿ 10 ಅಬ್ಸರ್ವೇಷನ್ಸ್ ಇದೆ. ಮೀಡಿಯನ್ ಫೈಂಡ್ ಔಟ್ ಮಾಡುವಾಗ ಇದು ಅನ್ಗ್ರೂಪ್ಡ್ ಡೇಟಾ, ಫ್ರೀಕ್ವೆನ್ಸಿ ಕೊಟ್ಟಿಲ್ಲ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಈವನ್ ಇರುವಾಗ ಮೀಡಿಯನ್ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ಮೀನ್ ಆಫ್ 5th ಆ್ಯಂಡ್ 6th ಅಬ್ಸರ್ವೇಷನ್. ದಟ್ ಈಸ್ median is always mean of n by 2th and n by 2 plus 1th observation divided by 2. The sum of these two divided by 2. ಯಾಕಂದರೆ 2 ಅಬ್ಸರ್ವೇಷನ್ಸನ್ನು ತಗೋತೀವಿ. ಅಥವಾ ಮೀನ್ ಆಫ್ n by 2 ಆ್ಯಂಡ್ n by 2 ಪ್ಲಸ್ 1th ಅಬ್ಸರ್ವೇಷನ್. n by 2 ಎಷ್ಟಾಗುತ್ತೆ? 10 by 2 ಅಂದರೆ 5. ಅದರ ನೆಕ್ಸ್ಟ್ ಅಬ್ಸರ್ವೇಷನ್ 6. ಸೊ ಮೀನ್ ಆಫ್ 5th ಆ್ಯಂಡ್ 6th ಅಬ್ಸರ್ವೇಷನ್. ಡೇಟಾನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡದೇ ಇದ್ದರೆ ತಪ್ಪು ಬರುತ್ತೆ. ಸೊ 5th ಅಬ್ಸರ್ವೇಷನ್ ಯಾವುದು? ಕೌಂಟ್ ಮಾಡಿ. 46. 6th observation 49. So 46 plus 49 by 2 ಅಂದರೆ 95 by 2. 95 by 2 which is equal to 42.5. ಇದು ಮೀಡಿಯನ್.
ಆಡ್ ಕೊಟ್ಟರೆ n+1/2th observation, ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೊಟ್ಟರೆ ಮೀನ್ ಆಫ್ n/2 ಆ್ಯಂಡ್ n/2 ಪ್ಲಸ್ 1th observation. ನೆಕ್ಸ್ಟ್ ಇನ್ನೊಂದು ಕ್ವೆಶನ್, ಫೈಂಡ್ ಮೀನ್ ಆಫ್ ದ ಗಿವನ್ ಡೇಟಾ. ಈ ಡೇಟಾ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಅಂದರೆ ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ. ಇದು ಈ ಥರ ಡೇಟಾ ಕೊಟ್ಟಿರುವಾಗ ಮೀನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅಬ್ಸರ್ವೇಷನ್ಸ್ ಇದೆ, 8 ಅಬ್ಸರ್ವೇಷನ್ಸ್ ಇದೆ, ಅದರಿಂದ ಡಿವೈಡ್ ಮಾಡಬೇಕು. ಸೊ ಟೋಟಲ್ ಇದು 80 ಬರುತ್ತೆ, ಡಿವೈಡೆಡ್ ಬೈ 8 ವಿಚ್ ಇಸ್ ಈಕ್ವಲ್ ಟು 10. ಸೊ ಮೀನ್ ಆಫ್ ದ ಸೆಟ್ ಆಫ್ ಡೇಟಾ ಈಕ್ವಲ್ ಟು 10. ಇವಾಗ 5 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವೆಶನ್ ಪಾರ್ಟ್ ಡಿನಲ್ಲಿ ಈ ಸೆಕ್ಷನಿಂದ ಬಂದೇ ಬರುತ್ತೆ, ಈ ಚಾಪ್ಟರಿಂದ. ಸೊ ಯಾವುದೆಲ್ಲ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ. ಈ ಡೇಟಾ ಗ್ರೂಪ್ಡ್ ಡೇಟಾನೇ, ಬಟ್ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಯಾಕಂತ ಹೇಳಿದರೆ ಇಂಡಿವಿಜುವಲ್ ಡೇಟಾ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇವಾಗ XI ಮತ್ತು FI ಬರ್ಕೋಬೇಕು. ಫಸ್ಟು 2, 5, 6, 8, 10, 12. ನೆಕ್ಸ್ಟ್ ಫ್ರೀಕ್ವೆನ್ಸೀಸ್ 2, 8, 10, 7, 8, 5. ನಿಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ? ಫಸ್ಟ್ ಫಾರ್ಮುಲಾ ಬರೀರಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್ ಡಿವೈಡೆಡ್ ಬೈ ಕ್ಯಾಪಿಟಲ್ N. ಕ್ಯಾಪಿಟಲ್ N ಅಂದರೆ ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್, X ಬಾರ್ ಅಂದರೆ ಮೀನ್. ಸೊ ಫಸ್ಟ್ ನಮಗೆ ಮೀನ್ ಬೇಕು. ಹೌ ಟು ಫೈಂಡ್ ಔಟ್ ದ ಮೀನ್? ಸಮೇಷನ್ ಆಫ್ FI ಇಂಟು XI ಡಿವೈಡೆಡ್ ಬೈ ಕ್ಯಾಪಿಟಲ್ N. I ಈಕ್ವಲ್ ಟು 1 to n. ಇಟ್ ವಿಲ್ ರನ್ ಆ್ಯಸ್ ಯೂಶುವಲ್. I ಈಕ್ವಲ್ ಟು 1 to n. ಸರಿನಾ? ಈಗ ನಮಗೆ X ಬಾರ್ ಬೇಕು ಅಂತಾದರೆ ನೆಕ್ಸ್ಟ್ ಕಾಲಮ್ ಏನು ಹಾಕಬೇಕು? FI ಇಂಟು XI. ಯಾಕೆ X ಬಾರ್ ಬೇಕು? ಅಲ್ಲಿ ಮೀನ್ ಅಂತ ಕೊಟ್ಟಿದ್ದಾರೆ. ಮೀಡಿಯನ್ ಅಂತ ಕೊಟ್ಟರೆ ಮೀಡಿಯನ್ M ಫೈಂಡ್ ಔಟ್ ಮಾಡಬೇಕು. ಸೊ FI ಇಂಟು XI ಮಾಡಿ. 2 2s 4, 8 5s 40, 6 10s 60, 80, 60. ಸೊ ದಿಸ್ ಇಸ್ ಯುವರ್ FI ಇಂಟು XI. ಇವಾಗ ಕ್ಯಾಪಿಟಲ್ N ಮಾಡಬೇಕು. N ಈಕ್ವಲ್ ಟು ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. 27, this is 35 and 40. You will get this total. Now you have to add FI into XI, all the values. So you will get here 10, then 11, 16, 24 and 30, 300. X bar equal to 300 divided by sum of all FI XI is 300 by 40. So this gives you X bar equal to 7.5. ಸೊ ಒನ್ಸ್ ಯು ಗಾಟ್ ದ ಮೀನ್, ಇವಾಗ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಡಿವಿಯೇಷನ್ ಅಂದರೆ XI ಮೈನಸ್ X ಬಾರ್ ವಿತ್ ದ ಮಾಡ್ಯುಲಸ್. ಯಾವತ್ತೂ ನೆಗೆಟಿವ್ ಸೈನ್ ಇಗ್ನೋರ್ ಮಾಡಲೇಬೇಕು. XI ಮೈನಸ್ X ಬಾರ್ ಫೈಂಡ್ ಔಟ್ ಮಾಡಬೇಕು. ಸೊ X ಬಾರ್ ಮೈನಸ್ XI ಮಾಡಿದ್ರು ಒಂದೇ, ಬಿಕಾಸ್ ಸಮ್ ಹೌ ವಿ ಆರ್ ಟೇಕಿಂಗ್ ಹಿಯರ್ ಮಾಡ್ಯುಲಸ್. ಇವಾಗ 2 ಮೈನಸ್ 7.5 ಮಾಡಬೇಕು. ಸೊ ಎಷ್ಟು ಆನ್ಸರ್ ಬರುತ್ತೆ? 5.5. ನೆಕ್ಸ್ಟ್, ಅಥವಾ 7.5 ಮೈನಸ್ 2, 7.5 ಮೈನಸ್ 5, ಇನ್ ಎನಿ ಯಾವುದೇ ಫಾರ್ಮಲ್ಲಿ ಮಾಡ್ಬೋದು. ನೆಗೆಟಿವ್ ಅಂತೂ ಅವಾಯ್ಡ್ ಮಾಡಲೇಬೇಕು. ನೆಕ್ಸ್ಟು 5 ಮೈನಸ್ 7.5, ಸೊ ಎಷ್ಟಾಗುತ್ತೆ? 2.5. 6 ಮೈನಸ್ 7.5, 1.5. 8 minus 7.5, 0.5. 10 minus 7.5 is 2.5. 12 minus 7.5 ಇದು ಎಷ್ಟಾಗುತ್ತೆ? 4.5. ಸೊ ಇವಾಗ ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್ ಸಿಕ್ತು. ನೆಕ್ಸ್ಟ್ ಕಾಲಮ್ FI ಇಂಟು ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್. ಈ ವ್ಯಾಲ್ಯೂಸ್ಗೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5.5 ಇಂಟು 2 11 ಬರುತ್ತೆ. 2.5 ಇಂಟು 8 which is 20. 1.5 into 10, 15. 0.5 into 7, 3.5. Next to 2.5 into 8, that is 20. Last one 4.5 into 5, 22.5. ಇವಾಗ ಈ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು. ಎಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿದರೆ 92 ಬರುತ್ತೆ. ಇವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬೇಕು. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಕ್ವಲ್ ಟು ಈ ಸಮೇಷನ್ ಆಫ್ FI ಇಂಟು ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್ ಎಷ್ಟು ಬಂದಿದೆ ವ್ಯಾಲ್ಯೂ? 92 ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ 40. ಸೊ 92 by 40
value is 2.3. Therefore, mean deviation about mean for this data is 2.3. ಈಗ ಸೆಕೆಂಡ್ ಪ್ರಾಬ್ಲಮ್, ಕ್ಯಾಲ್ಕ್ಯುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡೇಟಾ. ಇವಾಗ ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು, ಬಟ್ ವಿತ್ ರೆಸ್ಪೆಕ್ಟ್ ಟು ಮೀಡಿಯನ್. ಆವಾಗ ಮೀನ್ ಇತ್ತು, ಇವಾಗ ಮೀಡಿಯನ್. ಸೊ ಫಾರ್ಮುಲಾ ಏನಂದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಐ ಈಕ್ವಲ್ ಟು 1 to n. ಇದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಯಾಕಂದರೆ ಕ್ಲಾಸ್ ಇಂಟರ್ವಲ್ ರೇಂಜಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಫಸ್ಟು ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಡಿವಿಯೇಷನ್ಸ್, ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿವಿಯೇಷನ್, ಅದನ್ನು ಫ್ರೀಕ್ವೆನ್ಸಿ ಜೊತೆ ಮಲ್ಟಿಪ್ಲೈ ಮಾಡಿ ಆ ಟೋಟಲ್ ಏನು ಬರುತ್ತೆ ಆ ವ್ಯಾಲ್ಯೂನ ಡಿವೈಡ್ ಬೈ ಎನ್ ಅಂದರೆ ಟೋಟಲ್ ಫ್ರೀಕ್ವೆನ್ಸಿ. ಇವಾಗ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು? ಕಂಟಿನ್ಯೂಯಸ್ ಡೇಟಾ ಇರುವಾಗ ಮೀಡಿಯನ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಎಲ್ ಪ್ಲಸ್ n/2 minus n/2 minus c divided by f into h. ಇದು ಫಾರ್ಮುಲಾ. ಇದರಲ್ಲಿ ಫಾರ್ಮುಲಾದಲ್ಲಿ ಟರ್ಮ್ಸ್ ಗೊತ್ತಿರಬೇಕು. ಎಲ್ ಅಂದರೆ ಏನು? ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಎಫ್ ಅಂದರೆ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಎಚ್ ಅಂದರೆ ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್. ಸಿ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಜಸ್ಟ್ ಬಿಫೋರ್ ಮೀಡಿಯನ್ ಕ್ಲಾಸ್, ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಜಸ್ಟ್ ಪ್ರಿಸೀಡಿಂಗ್ ದ ಮೀಡಿಯನ್ ಕ್ಲಾಸ್. ಇಷ್ಟು ಟರ್ಮ್ಸ್. ಫಸ್ಟು ಕಂಟಿನ್ಯೂಯಸ್ ಡೇಟಾ ಕೊಟ್ಟಿರುವಾಗ ಬರ್ಕೊಳ್ಳಿ ಟೇಬಲ್. ಮಾರ್ಕ್ಸು 0 to 10, 10 to 20, 20 to 30, 30 to 40, 40 to 50 and 50 to 60. ಇವಾಗ ನಂಬರ್ ಆಫ್ ಗರ್ಲ್ಸ್ ಅದು ಫ್ರೀಕ್ವೆನ್ಸಿ ಆಗುತ್ತೆ ಎಫ್ ಐ. 6, 8, 14, 16, 4, 2. ನಿಮಗೆ ಗೊತ್ತು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಕಂಟಿನ್ಯೂಯಸ್ ಕೊಟ್ಟಿರುವಾಗ. ಮಿಡ್ ಪಾಯಿಂಟ್ ಅಥವಾ ಫಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ, ಯಾವುದು ಆಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದು ಎಕ್ಸ್ಟ್ರಾ ಕಾಲಮ್ ಯಾವತ್ತು ಮೀಡಿಯನ್ ಫೈಂಡ್ ಔಟ್ ಮಾಡುವಾಗ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಬರೆಯೋದು? ಸಿ ಎಫ್. 6 ಫಸ್ಟು ಫ್ರೀಕ್ವೆನ್ಸಿ ಹಾಗೆ ಬರಿಬೇಕು. ಈ 6ಗೆ ನೆಕ್ಸ್ಟ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡಬೇಕು. 8 ಪ್ಲಸ್ 6 14, ನೆಕ್ಸ್ಟ್ 14 ಪ್ಲಸ್ 14 28, 28 ಪ್ಲಸ್ 16 44, 44 ಪ್ಲಸ್ 4 48, 48 ಪ್ಲಸ್ 2 50. ಸೊ ಇದು ಕ್ಯಾಪಿಟಲ್ ಎನ್ ಈಕ್ವಲ್ ಟು 50 ಆಯಿತು. ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಈ ಟೋಟಲ್ ಫ್ರೀಕ್ವೆನ್ಸಿ ಮತ್ತು ಲಾಸ್ಟ್ ರೋಗೆ ಏನು ಎಂಡಪ್ ಆಗ್ತೀರಾ ಅದು ವ್ಯಾಲ್ಯೂ ಸೇಮ್ ಇರಬೇಕು. ನೆಕ್ಸ್ಟ್ ಏನು ಮಾಡಬೇಕು ನಾವು? ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಐ ಮಿಡ್ ಪಾಯಿಂಟ್ ಆಫ್ ದಿಸ್ ಇಂಟರ್ವಲ್. 0 ಪ್ಲಸ್ 10/2 ಅಂದರೆ 10/2 ಅಂದರೆ 5 ಆಯಿತು. 30/2 ಅಂದರೆ 15. ಇದಕ್ಕೆ 10 10 ಆ್ಯಡ್ ಮಾಡ್ತಾ ಹೋಗಿ 25, 35, 45, 45, 55. ಈಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ ಆಯಿತು. ನಿಮಗೆ ಮೀಡಿಯನ್ ಬೇಕು. ಸೊ ಪ್ರೊಸೀಜರ್ ಏನು? ಮೀಡಿಯನ್ ಕ್ಲಾಸ್ ಬೇಕು ಫಸ್ಟು. ಮೀಡಿಯನ್ ಕ್ಲಾಸ್ ಬೇಕು ಅಂತಾದರೆ n/2 ಫೈಂಡ್ ಔಟ್ ಮಾಡಿ. ಎನ್ ಎಷ್ಟು? 50/2. 50/2 ಅಂದರೆ 25. The interval corresponding to the cumulative frequency 25 is called as median class. ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ 25 ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಎಕ್ಸಾಕ್ಟ್ 25 ಇಲ್ಲ, ಇದು ಲೆಸ್ ದ್ಯಾನ್ ಟೈಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ 6ವರೆಗೆ ಇಲ್ಲಿ, 7 to 14 ಇದು ಬರುತ್ತೆ, 15 to 28 ಈ ಇಂಟರ್ವಲ್ ಬರುತ್ತೆ, ಆಮೇಲೆ 29 to 44 ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಮಗೆ 25 ಎಕ್ಸಾಕ್ಟ್ ಇಲ್ಲಿಲ್ಲ ಅಂದರೂ 28 ಇದೆ. ಸೊ 25 28 ಒಳಗಡೆ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಈ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಈ ಕ್ಲಾಸ್ ಇಂಟರ್ವಲಲ್ಲಿ ಬರುತ್ತೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಬೇಕು. ಇದೇನು ನೋಡೋಕ್ಕೆ ಹೋಗಬಾರ್ದು. n/2 ಎಷ್ಟು ವ್ಯಾಲ್ಯೂ ಬರುತ್ತೆ? 25. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ 25 ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ 25 ಇಲ್ಲ, ಬಟ್ 28 ಒಳಗಡೆನೆ 25 ಬರುತ್ತೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವ ಇಂಟರ್ವಲ್ ಏನಿದೆ ಕ್ಲಾಸ್ ಇಂಟರ್ವಲ್, ಅದನ್ನು ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಫೈಂಡ್ ಔಟ್ ಮಾಡದೆ ನಿಮಗೆ ಯಾವ ಟರ್ಮಿನಾಲಜಿನ ಕೂಡ ಫೈಂಡ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಸಿಕ್ತಿವಾಗ ಯಾವುದು ಮೀಡಿಯನ್ ಕ್ಲಾಸು? 20 to 30 ಇದು ನಿಮ್ಮ ಮೀಡಿಯನ್ ಕ್ಲಾಸು.
ಎಲ್ ಅಂದ್ರೇನು? ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಲೋವರ್ ಯಾವುದು? ಇದು 20, ಅಪ್ಪರ್ 30, ಸೊ 20. ಸೊ ಎಲ್ ಅಂದರೆ ಲೋವರ್ ಲಿಮಿಟ್, ಅದು 20 ಬರುತ್ತೆ. ನೆಕ್ಸ್ಟ್ ಎಫ್ ಅಂದ್ರೇನು? ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಈ ಮೀಡಿಯನ್ ಕ್ಲಾಸ್ ಇದು ಫ್ರೀಕ್ವೆನ್ಸಿ ಏನಿದೆ? 14 ಇದೆ. ಸಿ ಅಂದ್ರೇನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ವಿಚ್ ಇಸ್ ಜಸ್ಟ್ ಬಿಫೋರ್ ದ ಮೀಡಿಯನ್ ಕ್ಲಾಸ್. ಇದು ಮೀಡಿಯನ್ ಕ್ಲಾಸ್ಗಿಂತ ಮುಂಚೆ ಬರೋ ಕ್ಲಾಸ್ ಯಾವುದು? 10 to 20. ಅದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು? 14. ಅದನ್ನು ಬರೆಯೋದು. ಇದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರೆಯೋದಲ್ಲ, 28 ಬರೆಯೋದಲ್ಲ. ಅದಕ್ಕಿಂತ ಮುಂಚೆ ಯಾವ ಕ್ಲಾಸ್ ಬರುತ್ತೆ, ಅದಕ್ಕಿಂತ ಮೊದಲು ಯಾವ ಕ್ಲಾಸ್ ಬರುತ್ತೆ, ಆ ಕ್ಲಾಸ್ ಇದ್ದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎಚ್ ಅಂದರೆ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್, 20 to 30. ಇದರ ಡಿಸ್ಟೆನ್ಸ್ ಎಷ್ಟು? 10. ಸೊ ಇದೆಲ್ಲ ವ್ಯಾಲ್ಯೂನ ಎಮ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ ಅಂದರೆ 25, ಸಾರಿ, ಎಲ್ ಅಂದರೆ ಲೋವರ್ ಲಿಮಿಟ್ 20 ಪ್ಲಸ್ ಇದು 25 ಮೈನಸ್ 14 ಡಿವೈಡೆಡ್ ಬೈ ಎಫ್ ಅಂದರೆ 14 ಇಂಟು ಎಚ್ ಅಂದರೆ 10. ಸೊ ದಿಸ್ ಈಕ್ವಲ್ ಟು 20 ಪ್ಲಸ್ ಇದೆಲ್ಲ ಸಿಂಪ್ಲಿಫೈ ಮಾಡಬೇಕು ಇವಾಗ. 11/14 ಇಂಟು 10. ಸೊ ದಿಸ್ ಇಸ್ ಈಕ್ವಲ್ ಟು ಇದು 7 ಪಾಯಿಂಟ್ ಸಮ್ ವ್ಯಾಲ್ಯೂ ಬರುತ್ತೆ. ಸೊ ಟೋಟಲಿ 27.8571 ವ್ಯಾಲ್ಯೂ ಬರುತ್ತೆ. ಇದು ನಿಮ್ಮದು ಮೀಡಿಯನ್. ಆಫ್ಟರ್ ಗೆಟ್ಟಿಂಗ್ ಮೀಡಿಯನ್, ಇವಾಗ ಮೀಡಿಯನ್ ಆಯಿತು. ನೆಕ್ಸ್ಟ್ ಈ ಫಾರ್ಮುಲಾದಲ್ಲಿ ಏನು ಬೇಕು ನಮಗೆ? ಡಿವಿಯೇಷನ್ಸ್ ಬೇಕು. ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಆಮೇಲೆ ಏನು ಬೇಕು? ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಈ ಬಂದಿರೋ ವ್ಯಾಲ್ಯೂಗೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಮಾಡಬೇಕು ಇವಾಗ? ಈ ಎಕ್ಸ್ ಐ ಅಂದ್ರೇನು? ಇದು 5 ಮೈನಸ್ 27.8571 ಎಷ್ಟು ಬರುತ್ತೆ? 22.8571. 15 ಮೈನಸ್ 27.8571 ಇದು ಫಸ್ಟು. 5 ಮೈನಸ್ 27.8571 ಅಂದರೆ 22.8571. ನೆಗೆಟಿವ್ ಬೇಡ ಬರೆಯೋದು. 15 ಮೈನಸ್ 27.8571 ಅಂದರೆ 12.8571. ಅದೇ ಥರ 25 ಮೈನಸ್ 27.8571 ಅಂದರೆ 2.8571. 35 ಮೈನಸ್ 27.8571 ಅಂದರೆ 7.1429. ನೆಕ್ಸ್ಟು 45 ಮೈನಸ್ ದಿಸ್ ವ್ಯಾಲ್ಯೂ ಅಂತಂದರೆ 17.1429. 55 ಮೈನಸ್ 27 ಇದು ವ್ಯಾಲ್ಯೂ ಅಂತಂದರೆ 27.1429. ನೆಕ್ಸ್ಟ್ ಏನು ಮಾಡಬೇಕು? ಈ ವ್ಯಾಲ್ಯೂಗೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಬೇಕು. 22.8571 ಇಂಟು 6 ಮಾಡಬೇಕು. 137.1426. 12.8571ಗೆ ಈ ಫ್ರೀಕ್ವೆನ್ಸಿ 8ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗೇನು ಸಿಗುತ್ತೆ? 102.8568. ಆ್ಯಂಡ್ ಯಾವತ್ತು ಡೆಸಿಮಲ್ ಪಾಯಿಂಟ್ ಆದಮೇಲೆ 4 ಡಿಜಿಟ್ಸಿಗೆ ರೌಂಡ್ ಆಫ್ ಮಾಡಿ, ಆವಾಗ ನಿಮಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ. 4 ಡಿಜಿಟ್ಸ್ ಯಾವತ್ತು ಕನ್ಸಿಡರ್ ಮಾಡಲೇಬೇಕು. 2.8571ಗೆ 14ಇಂದ ಮಲ್ಟಿಪ್ಲೈ ಮಾಡಿದರೆ 39.9994. ಅದೇ ರೀತಿ 7.1429ಗೆ 16ಇಂದ ಮಲ್ಟಿಪ್ಲೈ ಮಾಡಬೇಕು. 114.2864. ನೆಕ್ಸ್ಟು ಈ ವ್ಯಾಲ್ಯೂಗೆ 4ಇಂದ ಮಲ್ಟಿಪ್ಲೈ ಮಾಡಿ. ಸೊ ನಿಮಗೇನು ಸಿಗುತ್ತೆ? 68.5716. ಲಾಸ್ಟ್ ಈ ವ್ಯಾಲ್ಯೂಗೆ 2ಇಂದ ಮಲ್ಟಿಪ್ಲೈ ಮಾಡಿದರೆ 54.2858. ಸೊ ಇದರದ್ದೆಲ್ಲ ಆ್ಯಡ್ ಮಾಡಬೇಕು. ಈ ವ್ಯಾಲ್ಯೂ ಎಲ್ಲ ಆ್ಯಡ್ ಮಾಡಿದರೆ ನಿಮಗೆ 517.1426 ಬರುತ್ತೆ. ಕರೆಕ್ಟಾ? ಸೊ ಅದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈಕ್ವಲ್ ಟು ಎಷ್ಟು ಬಂದಿದೆ ಟೋಟಲ್ ಸಮ್? ಇಟ್ ಈಸ್ 517.1426 ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ? 50. ಸರಿನಾ? ಈ ಫಾರ್ಮುಲಾ ಕರೆಕ್ಟಾ? ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ 10.3428. ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಇಷ್ಟು ಆನ್ಸರ್ ಬರುತ್ತೆ. ಸೊ ಕರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾದಲ್ಲಿ ಏನೇನು ಟರ್ಮ್ಸ್ ಅಂತ ಗೊತ್ತಿರಬೇಕು. ಆಮೇಲೆ ಫಸ್ಟ್ ನೀವು ಫೈಂಡ್ ಔಟ್ ಮಾಡೋದೇ ಮೀಡಿಯನ್ ಕ್ಲಾಸ್. ಹೆಂಗೆ ಮಾಡಬೇಕು? n/2 ಮಾಡಬೇಕು. ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲ ಅಂತಾದರೆ ಅದು ಯಾವ ವ್ಯಾಲ್ಯೂ ಒಳಗಡೆ ಬರುತ್ತೆ ಅಂತ ಚೆಕ್ ಮಾಡಬೇಕು. 25, 28 ಒಳಗಡೆ ಬರುತ್ತೆ. ಸೊ
ಅದಕ್ಕೆ ಕರೆಸ್ಪಾಂಡ್ ಆಗಿರುವ ಕ್ಲಾಸ್ ಇಂಟರ್ವಲನ್ನು ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಅದು ಸಿಗದೆ ನಿಮಗೆ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಆಗಲ್ಲ. ಮೀಡಿಯನ್ ಫೈಂಡ್ ಔಟ್ ಮಾಡಿ, ಅದರ ನಂತರ ಮಿಡ್ ಪಾಯಿಂಟಿಂದ ಡಿವಿಯೇಷನ್ಸ್ ಫೈಂಡ್ ಔಟ್ ಮಾಡಿ, ಅದರ ನಂತರ ಆ ಬಂದಿರೋ ವ್ಯಾಲ್ಯೂಗೆ ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಲ್ಲ, ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಿ, ಸಮ್ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಗಿವ್ಸ್ ಯು ದಿಸ್ ವ್ಯಾಲ್ಯೂ. The next question, find mean deviation about mean for this following data. ಸೊ ಅದೇ ಥರ ಸೇಮ್ ಫಸ್ಟ್ ಕ್ವೆಶನ್ ಹೆಂಗೆ ಮಾಡಿದ್ರಿ ಅದೇ ಥರ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕೇಳಿದ್ದಾರೆ. ಸೊ ಫಸ್ಟು ಮಾರ್ಕ್ಸ್ ಒಪ್ಟೈನ್ಡ್, ಅದು ಕ್ಲಾಸ್ ಇಂಟರ್ವಲಲ್ಲಿದೆ. ಸೊ 10 to 20, 20 to 30, 30 to 40, 40 to 50, 50 to 60, 70 and 70 to 80. Next marks number of students, ಇದು ಫ್ರೀಕ್ವೆನ್ಸಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವತ್ತು FI. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ 2, 3, 8, 14, 8, 3, 2. ಓಕೆ, ಫಸ್ಟ್ ಏನು ಮಾಡಿದ್ದೀರಾ ಅದೇ ಫಾರ್ಮುಲಾ, ಬಟ್ ಇಲ್ಲಿ ಡೇಟಾ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಲ್ಲಿ ಫಸ್ಟ್ ಎಕ್ಸಾಂಪಲಲ್ಲಿ ಡಿಸ್ಕ್ರೀಟ್ ಇತ್ತು, ಇವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಸ್ ಸಮೇಷನ್ I = 1 to n FI into ಮಾಡ್ಯುಲಸ್ ಆಫ್ XI minus X bar ಡಿವೈಡೆಡ್ ಬೈ ಕ್ಯಾಪಿಟಲ್ N. ಸರಿನಾ? ಅದೇ ಫಾರ್ಮುಲಾ, ಬಟ್ ಇಲ್ಲಿ ಕೊಟ್ಟಿರೋ ಡೇಟಾ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿದೆ. ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ FI into XI ಡಿವೈಡೆಡ್ ಬೈ ಕ್ಯಾಪಿಟಲ್ N. ಸರಿನಾ? ಸೊ ನೆಕ್ಸ್ಟ್ ಕಾಲಮ್ ನಿಮ್ಮದು FI into XI ಇರಬೇಕು, ಬಟ್ ಇದು ಕಂಟಿನ್ಯೂಯಸ್ ಡೇಟಾ ಆಗಿರೋದ್ರಿಂದ ಕ್ಲಾಸ್ ಇಂಟರ್ವಲಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಸೊ ಆವಾಗ ನೀವು ಏನು ಮಾಡಬೇಕು, XI ಕೊಟ್ಟಿಲ್ಲ ಅಂತಂದರೆ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಲೇಬೇಕು. XI ಮಿಡ್ ಪಾಯಿಂಟ್ ಅಂದರೆ ಈ ಕ್ಲಾಸ್ ಇಂಟರ್ವಲ್ ಇದ್ದು 10 + 20 ಆ್ಯಡ್ ಮಾಡಿ 2 ಡಿವೈಡೆಡ್ ಬೈ 2 ಮಾಡಿ 30/2 ಅಂದರೆ 15, ಅಥವಾ ಮಿಡ್ ಪಾಯಿಂಟ್ ಡೈರೆಕ್ಟ್ಲಿ ಬರಿಬೋದು 25, ಇದರ ಮಿಡ್ ಪಾಯಿಂಟ್ 35, 45, ದಿಸ್ ಇಸ್ 55 ಆ್ಯಂಡ್ 65, ಇದು 75 ಆಯಿತು. ಒಂದು ಸಲ ಮಿಡ್ ಪಾಯಿಂಟ್ ಸಿಕ್ಕಿದ ಮೇಲೆ ಇವಾಗ FI into XI ಮಾಡಬೇಕು. ಹೆಂಗಾಗತ್ತೆ, 15 2s 30, 25 3s 75, 35 8s 280, 14 45s 630, 55 8s 440, 65 3s 195, 75 2s 150. ಕರೆಕ್ಟಾ? ಸೊ ಇದನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಎಲ್ಲ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಇದು ಬರುತ್ತೆ ಆನ್ಸರು. ಇವಾಗ FI into XI ಸಮೇಷನ್ ಅಂದರೆ ಅದರ ಟೋಟಲ್ ಬೇಕು, ಈ ಕಾಲಮ್ ಟೋಟಲ್ ಬೇಕು. ಸೊ ಈ ಟೋಟಲ್ 1800 ಬರುತ್ತೆ. ಸೊ ಈ ಟೋಟಲನ್ನು ಇಲ್ಲಿ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ 1800 ಡಿವೈಡೆಡ್ ಬೈ ಕ್ಯಾಪಿಟಲ್ N ಎಷ್ಟು, ಕ್ಯಾಪಿಟಲ್ N ಅಂದರೆ ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಸೊ ದಿಸ್ ಈಸ್ 30, 33, 35 ಆ್ಯಂಡ್ N = 40 ಬರುತ್ತೆ. ಸೊ 40 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ X bar = 1 0 ಕ್ಯಾನ್ಸಲ್ ಆಯಿತು. ಸೊ 45 ಈಸ್ ಯುವರ್ ಮೀನ್. X bar = 45. ಒಂದು ಸಲ ಮೀನ್ ಫೈಂಡ್ ಔಟ್ ಮಾಡಿ ಆದ ನಂತರ ನಿಮಗೆ ಮೀನ್ ಡಿವಿಯೇಷನ್, ಈ ಡೇಟಾ ಪಾಯಿಂಟ್ಸ್ ಮಿಡ್ ಪಾಯಿಂಟ್ ಏನಿದೆ, ಮಿಡ್ ಪಾಯಿಂಟ್ ಮೈನಸ್ ಮೀನ್ ಮಾಡಬೇಕು. ದಟ್ ಈಸ್ ಮಾಡ್ಯುಲಸ್ ಆಫ್ XI minus X bar. ನೆಕ್ಸ್ಟ್ ಕಾಲಮ್ FI into ಮಾಡ್ಯುಲಸ್ ಆಫ್ XI minus X bar. ಕರೆಕ್ಟಾ? ಸೊ ಈ ಮಿಡ್ ಪಾಯಿಂಟ್ ಅಂದರೆ ಡೇಟಾ ಪಾಯಿಂಟ್ ಏನಿದೆ 15 - 45, 25 - 45. ಸೊ 15 - 45 ಇದು 30, -30 ಆಗುತ್ತೆ, ಬಟ್ ಮಾಡ್ಯುಲಸ್ ಇರೋದ್ರಿಂದ ನೆಗೆಟಿವ್ ಸೈನ್ ಬರೆಯೋಕ್ಕೆ ಇಲ್ಲ. ಈ ಮೀನ್ ಡಿವಿಯೇಷನಲ್ಲಿ ವಿ ಇಗ್ನೋರ್ ದ ಸೈನ್ಸ್, ನೆಗೆಟಿವ್ ಸೈನ್ಸ್. 15 - 45 30, 25 - 45 20, 35 - 45 10, 45 - 45 0, 55 - 45 10, 65 - 45 20, 75 - 45 ಎಷ್ಟಾಗುತ್ತೆ, 30 ಆಗುತ್ತೆ. ಸೊ ನೆಕ್ಸ್ಟು ಫ್ರೀಕ್ವೆನ್ಸಿಗೆ ಮಲ್ಟಿಪ್ಲೈ ಮಾಡಿ. 30 into 2 ಕಾಲಮ್ಸ್ ಕರೆಕ್ಟ್ ಕೇರ್ಫುಲಿ ನೋಡ್ಕೊಂಡಿರಬೇಕು, ಅದಕ್ಕೆ ಹೆಡ್ಡಿಂಗ್ಸ್ ಕಾಲಮ್ಸ್ಗೆ ಬರೀಬೇಕು. ಯಾವುದ್ಯಾವುದು ಮಲ್ಟಿಪ್ಲೈ ಮಾಡೋಕ್ಕಿದ್ರೆ ಇಲ್ಲಿ ರಾಂಗ್ ಆಗುತ್ತೆ. 30 ಇದು ಇಂಟು ಫ್ರೀಕ್ವೆನ್ಸಿ, 30 2s 60, 23s 60, 10 8s 80, 14 0s 0, 8 10s 80, 3 20s 60, 32s 60. ಸೊ ಇವಾಗ ಇದೆಲ್ಲ ವ್ಯಾಲ್ಯೂಸ್ ಕೂಡ ಆ್ಯಡ್ ಮಾಡಬೇಕು. ದಿಸ್ ಗಿವ್ಸ್ ಯು 400. ನಾವು ಇದು ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ಮುಲಾದಲ್ಲಿ ಇದು ಸಮ್ ಎಷ್ಟು ಬಂತು ನಮಗೆ, 400 ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ 40 ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ ಸೊ
mean deviation about mean equal to 10. So answer will be equal to 10. ಏನು ಫಸ್ಟ್ ಫಾರ್ ಪ್ರಾಬ್ಲಮ್ಗೆ ಯೂಸ್ ಮಾಡಿದ್ದೀರಾ ಸೇಮ್ ಫಾರ್ಮುಲಾ, ಬಟ್ ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಕಾಲಮ್ ಮರಿಬಾರ್ದು, ಇಲ್ಲಿ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅದೇ ಥರ ಇರುತ್ತೆ, ಎಫ್ ಐ ಎಕ್ಸ್ ಐ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್, ದೆನ್ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಇವಾಗ ನೆಕ್ಸ್ಟು ಕ್ಯಾಲ್ಕ್ಯುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಏಜ್ ಫಾರ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ 100 persons ಗಿವನ್ ಹಿಯರ್. ಓಕೆ, ಇವಾಗ ನೀವು ಸೆಕೆಂಡ್ ಪ್ರಾಬ್ಲಮ್ ಏನು ಮಾಡಿದ್ದೀರಾ ಅದೇ ರೀತಿ ಮೀನ್ ಡಿವಿಯೇಷನ್ ಅಬೌಟ್ ದ ಮೀಡಿಯನ್. ಓಕೆ, ಇದು ಕಂಟಿನ್ಯೂಯಸ್ ಡೇಟಾಗೆ ಕೊಟ್ಟಿರೋದು. ಸೊ ಇಲ್ಲಿ ಏನಾಗಿದೆ ಅಂದರೆ ಏಜ್ 16 to 20, 21 to 25 ಕಂಟಿನ್ಯೂಯಸ್ ಇಲ್ಲ ಡೇಟಾ. 16 to 20 ಆದರೆ ನೆಕ್ಸ್ಟ್ 22 ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಇಲ್ಲೊಂದು ಗ್ಯಾಪ್ ಇದೆ, 21 ಇದೆ, ಇಲ್ಲಿ 25 ಇಂದ 26 ಇದೆ. ಸೊ ಈ ಥರ ಡೇಟಾ, ಈ ರೀತಿ ಡೇಟಾ ಇರುವಾಗ ಏನು ಮಾಡಬೇಕು ಅಂತಂದರೆ ಈ ಲೋವರ್ ಲಿಮಿಟ್ ಏನಿದೆ ಇಂಟರ್ವಲ್ ಇದ್ದು ಅದರಿಂದ 0.5 ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟಿಗೆ 0.5 ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ, ನ್ಯೂ ಏಜ್ ಇಂಟರ್ವಲ್, ಇವಾಗ ನ್ಯೂ ಏಜ್ ಇಂಟರ್ವಲ್ಲೇ ಬರ್ಕೋಬೇಕು. ಸೊ ಈಗ 15.5 ಇಂದ 20.5 ಏನು ಮಾಡಿದ್ದೀನಿ, ಇದರಿಂದ 0.5 ಸಬ್ಟ್ರ್ಯಾಕ್ಟ್ ಮಾಡಿ, 16 ಮೈನಸ್ 0.5 ಅಂದರೆ 15.5. ಈ 20ಗೆ 0.5 ಆ್ಯಡ್ ಮಾಡಿ 20.5. 21ಇಂದ 0.5 ಸಬ್ಟ್ರ್ಯಾಕ್ಟ್ ಮಾಡಿ 20.5. 25ಗೆ 0.5 ಆ್ಯಡ್ ಮಾಡಿ 25.5. ನೆಕ್ಸ್ಟ್ ಅದೇ ಥರ 25.5 ನೋಡಿ ಇವಾಗ ಮ್ಯಾಚ್ ಆಗ್ತಾ ಇದೆ. 25.5ಗೆ ಎಂಡ್ ಆಗುತ್ತೆ, ಇಲ್ಲಿ 25.5ಗೆ ಸ್ಟಾರ್ಟ್ ಆಗುತ್ತೆ. 30.5, 30.5 to 35.5. ನೆಕ್ಸ್ಟ್ 36.5, this is 35.5 to 40.5. ನೆಕ್ಸ್ಟ್ 40.5 to 45.5, 45.5 to 50.5, ನೆಕ್ಸ್ಟ್ 50.5 to 55.5. ಇದು ಏಜ್. ದಿಸ್ ಇಸ್ ದ ನ್ಯೂ ಕ್ಲಾಸ್ ಇಂಟರ್ವಲ್ಲೇ ಬರೀರಿ. ನಂಬರ್ಸ್ ಅಂದರೆ ಅದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 5 ಹಿಯರ್, 6, 12, 14, 26, ಇದು 12, 16 ಆ್ಯಂಡ್ 9. ಓಕೆ, ಟೋಟಲ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಳಿ ಫಸ್ಟು. ಸೊ ಟೋಟಲ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದರೆ 100 ಬರುತ್ತೆ. ನೆಕ್ಸ್ಟು ನಮಗೇನು ಬೇಕು, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಫಸ್ಟು ಎಮ್ ಡಿ ವಿತ್ ರೆಸ್ಪೆಕ್ಟ್ ಟು ಎಮ್ ಅಂದರೆ ಮೀಡಿಯನ್, ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಫಾರ್ಮುಲಾ ಮೀನ್ ಇರೋ ಫಾರ್ಮುಲಾನೇ, ಬಟ್ ಮೀನ್ ಬದಲಿಗೆ ಮೀಡಿಯನ್ ಇರುತ್ತೆ ಅಷ್ಟೇ. ಹೆಂಗೆ ಫೈಂಡ್ ಔಟ್ ಮಾಡೋದು ಮೀಡಿಯನ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಮೀಡಿಯನ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಬೈ ಎಫ್ ಇಂಟು ಎಚ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇವಾಗ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕೆಲಸ ಯಾವುದಂದರೆ ಮೀಡಿಯನ್ ಫೈಂಡ್ ಔಟ್ ಮಾಡೋದು. ಸೊ ಈವನ್ ಬಿಫೋರ್ ದಟ್ ವಿ ನೀಡ್ ಮಿಡ್ ಪಾಯಿಂಟ್, ಯಾಕಂದರೆ ಡೇಟಾ ಪಾಯಿಂಟಲ್ಲಿ ಎಕ್ಸ್ ಆಗಬೇಕಲ್ವಾ. ಸೊ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ 15.5 ಪ್ಲಸ್ 20.5 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ ನಿಮಗೆ 36/2. 36/2 ಅಂದರೆ 18. ನೆಕ್ಸ್ಟು ಈ ವಿಡ್ತ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಹೋಗಿ. 18ಗೆ ಪ್ಲಸ್ 5 23, 23 ಪ್ಲಸ್ 5 28, 25 8 ಪ್ಲಸ್ 5 33. ಸೊ ಅದೇ ಥರ ಬರುತ್ತೆ. ಇದನ್ನು ಎರಡು ಆ್ಯಡ್ ಮಾಡಿ ಡಿವೈಡ್ ಮಾಡೋದು ಒಂದೇ, ಬಂದಿರೋ ವ್ಯಾಲ್ಯೂಸ್ಗೆ 5 ಆ್ಯಡ್ ಮಾಡ್ತಾ ಹೋಗೋದು ಒಂದೇ, ಬಿಕಾಸ್ ದ ಕ್ಲಾಸ್ ಇಂಟರ್ವಲ್ ವಿಡ್ತ್ ಈಸ್ 5 ಆಗುತ್ತೆ ಇಲ್ಲಿ. ಸೊ ಒಂದ್ಸಲ ಮಿಡ್ ಪಾಯಿಂಟ್ ಸಿಕ್ಕಿದ ನಂತರ ಇವಾಗ ನಿಮಗೆ ಮೀಡಿಯನ್ ಬೇಕು. ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು n/2 ಮಾಡಬೇಕು. n/2 ಅಂದರೆ ಎಷ್ಟು, 100/2. 100/2 ಅಂದರೆ ಏನಾಗುತ್ತೆ, 50 ಆಗುತ್ತೆ. ನಿಮಗೆ ಗೊತ್ತು ಮೀಡಿಯನ್ ಫೈಂಡ್ ಔಟ್ ಮಾಡುವಾಗ ಯಾವತ್ತೂ ಒಂದು ಎಕ್ಸ್ಟ್ರಾ ಕಾಲಮ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕೇ ಬೇಕು. ಹೇಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು, ಫಸ್ಟು ಫ್ರೀಕ್ವೆನ್ಸಿ ಹಾಗೆ ಬರೀರಿ 5 ಪ್ಲಸ್ ನೆಕ್ಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಆ್ಯಡ್ ಮಾಡಿ 6 + 5 11. ಓಕೆ, 11 + 12 23, 23 + 14 37, 37 + 26 63, 63 + 12 75, 75 + 16
91 ಪ್ಲಸ್ 9 100. ಸೊ ಲಾಸ್ಟ್ ಟೋಟಲ್ ಸಮ್ ಮತ್ತು ಲಾಸ್ಟ್ ರೋ ವ್ಯಾಲ್ಯೂ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಈಕ್ವಲ್ ಇರಬೇಕು. ಸೊ ಒಂದ್ಸಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ಕಿದ ನಂತರ ಇವಾಗ n/2 ಕ್ಯಾಲ್ಕುಲೇಟ್ ಮಾಡ್ತೀರಲ್ವ, ಎಷ್ಟು ಬಂದಿದೆ 50. ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ 50 ಎಲ್ಲಿ ಬರುತ್ತೆ ಚೆಕ್ ಮಾಡಬೇಕು. ಎಕ್ಸಾಕ್ಟ್ 50 ವ್ಯಾಲ್ಯೂ ಇಲ್ಲ, ಬಟ್ ನಿಮಗೆ 37 ಸ್ಮಾಲೆಸ್ಟ್ ಇರೋದು ಇಲ್ಲಿ 50ಗಿಂತ ಮುಂಚೆ, ಇನ್ನು 50 ನಂತರ ಇರೋದು 63, ಮ್ಯಾಕ್ಸಿಮಮ್ 63ನೇ ಇರೋದು ನಿಮಗೆ, ಸರಿನಾ. ಸೊ 50 ಇದರೊಳಗಡೆನೆ ಬರುತ್ತೆ. ಇದು 37ವರೆಗೆ ಇಲ್ಲಿರುತ್ತೆ ಡೇಟಾ, ಅದು ಪಾಯಿಂಟ್ಸ್. ನೆಕ್ಸ್ಟ್ 38ಇಂದ 63ವರೆಗೆ ಇದ್ರಲ್ಲಿ ಬರುತ್ತೆ, ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲೇ ಬರುತ್ತೆ. ಸೊ 50 ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಇರೋದ್ರಿಂದ ಸೊ ಈ ಕ್ಲಾಸ್ ಏನು ಬರುತ್ತೆ, ದ ಕರೆಸ್ಪಾಂಡಿಂಗ್ ಕ್ಲಾಸ್ ಏನು ಬರುತ್ತೆ ಅದನ್ನು ಮೀಡಿಯನ್ ಕ್ಲಾಸ್ ಅಂತ ತಗೋಬೇಕು. ದಿಸ್ ಈಸ್ ಹೌ ಟು ಫೈಂಡ್ ದ ಮೀಡಿಯನ್ ಕ್ಲಾಸ್. ಓಕೆ, ಫಸ್ಟು n/2 ಮಾಡಿ 50 ಬರುತ್ತೆ. ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ 50 ಎಲ್ಲಿ ಬರುತ್ತೆ ಚೆಕ್ ಮಾಡಬೇಕು. ಎಕ್ಸಾಕ್ಟ್ 50 ಇಲ್ಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ. ಸೊ ಅದಕ್ಕಿಂತ ಇಮಿಡಿಯೇಟ್ಲಿ ನೆಕ್ಸ್ಟ್ ಬಿಗ್ಗರ್ ಯಾವುದಿದೆ 63, ಅಂದರೆ 38ಇಂದ 63 ಇದರ ಒಳಗಡೆನೇ ಬರುತ್ತೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಇರೋ ಕ್ಲಾಸನ್ನು ಮೀಡಿಯನ್ ಕ್ಲಾಸ್ ಅಂತ ತಗೋಬೇಕು. ಸೊ ಒಂದ್ಸಲ ಮೀಡಿಯನ್ ಕ್ಲಾಸ್ ಸಿಕ್ಕಿದೆ ಅಂತಾದರೆ ಸೊ ಇದು ಎಲ್ 35.5 to 40.5. ಎಲ್ ಅಂದ್ರೇನು, ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಈ ಮೀಡಿಯನ್ ಕ್ಲಾಸ್ ಇಂಟರ್ವಲಲ್ಲಿ ಲೋವರ್ ಯಾವುದು ಅಂದರೆ ಫಸ್ಟು ಸ್ಮಾಲರ್ ಲಿಮಿಟ್ 35.5. n/2 ಅಂದರೆ 50. ಸಿ ಅಂತ ಹೇಳಿದ್ರೇನು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಜಸ್ಟ್ ಪ್ರಿಸೀಡಿಂಗ್ ದ ಮೀಡಿಯನ್ ಕ್ಲಾಸ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ನೋಡಬೇಕು, ಆ ಕಾಲಮಲ್ಲಿ ಮೀಡಿಯನ್ ಕ್ಲಾಸಿಗಿಂತ ಮುಂಚೆ ಬರೋ ಕ್ಲಾಸ್ ಇದ್ದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಇದು ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ಗಿಂತ ಮುಂಚೆ ಬರೋ ಕ್ಲಾಸ್ ಯಾವುದು, ಇದು. ಅದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವುದು 37. ಸೊ ಸಿ ಈಕ್ವಲ್ ಟು 37. ನೆಕ್ಸ್ಟು ಎಫ್ ಅಂದ್ರೇನು, ಎಫ್ ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಇದು ಮೀಡಿಯನ್ ಕ್ಲಾಸ್. ಆ ಮೀಡಿಯನ್ ಕ್ಲಾಸ್ ಇದ್ದೇ ಫ್ರೀಕ್ವೆನ್ಸಿ ನೋಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಲ್ಲ. ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಎಷ್ಟಿದೆ 26, ಅದಕ್ಕೆ ಎಫ್ 26. ಎಚ್ ಅಂದ್ರೇನು, ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್. ಸೊ ಎಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ವಿಡ್ತ್, ಇದು 40.5 ಮೈನಸ್ 35.5 ಅಂದರೆ 5 is the width. ಸೊ ಇದನ್ನೆಲ್ಲ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ ಹಾಗೆ ಬರ್ಕೋಬೇಕು. ಫಸ್ಟು 35.5 ಪ್ಲಸ್ ಫಸ್ಟು ಯಾವತ್ತು ಬ್ರ್ಯಾಕೆಟ್ ಹಾಕಿಬಿಟ್ಟು ಈ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿ ಬಂದಿರೋ ಆನ್ಸರನ್ನು ಎಲ್ಲಿಗೆ ಆ್ಯಡ್ ಮಾಡಬೇಕು. ಸೊ ಯಾವುದ್ಯಾವುದೋ ಒಟ್ಟೊಟ್ಟಿಗೆ ತೊಗೊಂಡ್ರೆ ಇಲ್ಲಿ ಎಲ್ ಸಿ ಎಮ್ ಇಲ್ಲ, ಯಾವುದ್ಯಾವುದೋ ಕನ್ಸಿಡರ್ ಮಾಡಿ ಟುಗೆದರ್ ತೊಗೊಂಡ್ರೆ ಆನ್ಸರ್ ರಾಂಗ್ ಬರುತ್ತೆ. ಸೊ ಇಲ್ಲಿ ಹಾಕಿ n/2 ಅಂದರೆ 50 ಮೈನಸ್ ಸಿ ಅಂದರೆ 37 ಡಿವೈಡೆಡ್ ಬೈ ಎಫ್ ಅಂತ ಹೇಳಿದರೆ 26 ಇಂಟು ಎಚ್ ಅಂದರೆ 5. ಇಲ್ಲೇ ಬರಿತೀನಿ, ಇಂಟು ಎಚ್ ಅಂದರೆ 5. ಓಕೆ, ಇದನ್ನೆಲ್ಲ ಇವಾಗ ಸಿಂಪ್ಲಿಫೈ ಮಾಡಿ. 50 ಮೈನಸ್ 37 ಎಷ್ಟು ಬರುತ್ತೆ, 23 ಬರುತ್ತೆ. 50 ಮೈನಸ್ 37 ಎಷ್ಟು ಬರುತ್ತೆ, 13 ಬರುತ್ತೆ. ಸೊ 13/26 ಇದು ಹಾಫ್ 0.5 ಬರುತ್ತೆ. 0.5 ಇಂಟು 5. ಸೊ ಈ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 2.5 ಬರುತ್ತೆ. 35.5 ಪ್ಲಸ್ 2.5 ವಿಚ್ ಇಸ್ ನಥಿಂಗ್ ಬಟ್ 38 ಬರುತ್ತೆ, ಸರಿನಾ. ಹೆಂಗೆ ಬರುತ್ತೆ ಇದು 13 ಬರುತ್ತೆ. 13/26 ಅಂದರೆ 13 1 13 2 5/2 ಅಂದರೆ 2.5. ಈ 2.5 ಅನ್ನು ಇದಕ್ಕೆ ಆ್ಯಡ್ ಮಾಡಿದರೆ 38 ಬರುತ್ತೆ. ಒಂದ್ಸಲ ಮೀಡಿಯನ್ ಸಿಕ್ತು ಅಂತಾದರೆ ಆಮೇಲೆ ಪ್ರೊಸೀಜರ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಕ್ಕೆ. ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್, ನೆಕ್ಸ್ಟು ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಡೇಟಾ ಪಾಯಿಂಟ್ಸ್ ಎಲ್ಲಿದೆ, ಇಲ್ಲಿದೆ. 18 ಮೈನಸ್ 38 ಎಷ್ಟು ಬರುತ್ತೆ ನಿಮಗೆ 20. 23 ಮೈನಸ್ 38 15. 28 ಮೈನಸ್ 38 10. 33 ಮೈನಸ್ 38 5. ನೆಗೆಟಿವ್ ಪಾಸಿಟಿವ್ ಬಂದರೂ ಬರೀ ಪಾಸಿಟಿವ್ ಮಾತ್ರ ಬರೆಯೋಕ್ಕೆ. 38 ಮೈನಸ್ 38 0. 43 ಮೈನಸ್ 38 5. 48 ಮೈನಸ್ 38 10. ನೆಕ್ಸ್ಟ್ 53 ಮೈನಸ್ 38 ಈಸ್ 15. ಸೊ ಇವಾಗ ಏನು ಮಾಡಬೇಕು, ಎಫ್ ಐ ಇಂಟು
ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಸೊ ಇಲ್ಲಿ ಇದೆಯಲ್ವಾ, ಈ ವ್ಯಾಲ್ಯೂಗೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಒಂದೊಂದೇ 25 100, 15 6 90, 12 10 120, 14 5 70, 26 zeros, this is 0, 12 5 60, 16 10 160, 15 9 135. ಇದೆಲ್ಲ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ. $735 ಬರುತ್ತೆ. ಈ 735ನ ಇಲ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈಕ್ವಲ್ ಟು 735 ಡಿವೈಡೆಡ್ ಬೈ 100. ಸೊ ಇಷ್ಟು ಬರುತ್ತೆ ವ್ಯಾಲ್ಯೂ 7.35. ದಿಸ್ ಈಸ್ ದ ಮೀನ್ ಡಿವಿಯೇಷನ್. ಈ ಥರ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡೋದು. ಇದು ಕಂಟಿನ್ಯೂಸ್ ಇರಲಿಲ್ಲ, ನಾವು ಕಂಟಿನ್ಯೂಸ್ ಮಾಡ್ಕೊಂಡ್ವಿ. ಅದರ ನಂತರ ಮಿಡ್ ಪಾಯಿಂಟ್. ಮೀಡಿಯನಿಗೆ ಯಾವತ್ತೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಕಂಟಿನ್ಯೂಸ್ಗೆ ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾದಲ್ಲಿ ಟರ್ಮ್ಸ್ ಗೊತ್ತಿರಬೇಕು. ಎಲ್ ಅಂದ್ರೇನು, ಸಿ ಅಂದ್ರೇನು, ಎಫ್ ಅಂದ್ರೇನು, ಎಚ್ ಅಂದ್ರೇನು. ಅದೆಲ್ಲ ಮಾಡಿದ ನಂತರ ಒಂದು ಮೀಡಿಯನ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟು ಡಿವಿಯೇಷನ್ಸ್ ಫೈಂಡ್ ಔಟ್ ಮಾಡಬೇಕು. ಮಿಡ್ ಪಾಯಿಂಟಿಂದ ಇದಕ್ಕಿರೋ ಡಿಫ್ರೆನ್ಸಸ್ಸು ಅದೆಲ್ಲ ಪಾಸಿಟಿವ್ ಬರೆದು ಅದಕ್ಕೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಿ ಅದರ ಟೋಟಲ್ ಮಾಡಿದರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ಮೀನ್, ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಫಾಲೋವಿಂಗ್. 3 ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ನಾನು ಶಾರ್ಟ್ಕಟ್ ಮೆಥಡ್ ಟು ಫೈಂಡ್ ವೇರಿಯನ್ಸ್ ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದರೆ, ಸೊ ಇವಾಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿದರೆ ನೀವು, ಅಲ್ಲಿ ಮೀನ್ ಡೆಸಿಮಲ್ ಪಾಯಿಂಟಲ್ಲಿ ಬಂದರೆ ಡಿವಿಯೇಷನ್ನು ಡೆಸಿಮಲ್ ಪಾಯಿಂಟ್ಸಲ್ಲಿ ಬರುತ್ತೆ. ಅದರ ನಂತರ ಅದನ್ನು ಸ್ಕ್ವೇರ್ ಮಾಡಿನಾಗೂ ಡೆಸಿಮಲ್ ಪಾಯಿಂಟ್ಸಲ್ಲೇ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿದ್ವಿ, ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ಅದರಲ್ಲೂ ಸ್ವಲ್ಪ ನಂಬರ್ ಸ್ಕ್ವೇರ್ ಮಾಡುವಾಗ ಲಾರ್ಜರೇ ಇತ್ತು. ಬಟ್ ಅದನ್ನು ಅವಾಯ್ಡ್ ಮಾಡಬೇಕು ಅಂತಾದರೆ ನಿಮಗೆ ಈ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರುವಾಗ ನೀವು ಇದನ್ನು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಎಚ್ ಸ್ಕ್ವೇರ್ ಅಂತಂದರೆ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್, ಅಥವಾ ಡಿಸ್ಕ್ರೀಟಲ್ಲೂ ಯೂಸ್ ಮಾಡ್ಬೋದು. ದ ಡೇಟಾ ಪಾಯಿಂಟ್ಸ್ ಈಕ್ವಲಿ ಸ್ಪೇಸ್ಡ್ ಇದ್ದಾಗ ಆಗತ್ತೆ. ಎ ಅಂದರೆ ಅಸ್ಯೂಮ್ಡ್ ಮೀನ್, summation of fi square by capital N minus summation of fi by n whole square. ಸೊ ಇದನ್ನು ಹಾಗೆ ಇಟ್ಬಿಟ್ಟು ಹೋಲ್ ಸ್ಕ್ವೇರ್ ಬರಿಬೇಕು. ಎನ್ ಅಂದರೆ ಟೋಟಲ್ ಫ್ರೀಕ್ವೆನ್ಸಿ ಆ್ಯಸ್ ಯೂಶುವಲ್. ಎ ಅಂದರೆ ಅಸ್ಯೂಮ್ಡ್ ಮೀನ್. ಓಕೆ, ಸೊ ಫಸ್ಟ್ ಇವಾಗ ಕ್ಲಾಸಸ್ ಬರ್ಕೋತೀನಿ. ಕ್ಲಾಸಸ್ 30 to 40. ಕ್ಲಾಸಸ್ಸು ಫ್ರೀಕ್ವೆನ್ಸೀಸು ಬರ್ಕೊಂಡಿದ್ದೀನಿ. ಇವಾಗ ಮಿಡ್ ಪಾಯಿಂಟ್ ಬೇಕು. 30 + 40 ಅಂದರೆ 35, 45, 55, 65, 75, 85, 95. ಓಕೆ, ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್ ಕ್ಯಾಪಿಟಲ್ ಎನ್ ಬೇಕು. 22, 35, 37, 40 ಆ್ಯಂಡ್ 50 ಬರುತ್ತೆ. ಸೊ ನೆಕ್ಸ್ಟು ಎ ಅಂದರೆ ಇವಾಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡೋದಾದರೆ, ಸೊ ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ ಮಾಡ್ಕೋಬೇಕು ನೀವು ಈ 32 ಇಷ್ಟು ವ್ಯಾಲ್ಯೂನಲ್ಲಿ ಯಾವ ವ್ಯಾಲ್ಯೂ ಮಿಡಲ್ ವ್ಯಾಲ್ಯೂಸ್ ಅಸ್ಯೂಮ್ ಮಾಡ್ಕೋಬೇಕು. ಅದಕ್ಕೆ ಬೆಸ್ಟ್ ಮೆಥಡು ಈ ಲೋವರ್ ಲಿಮಿಟ್ 30 ಮತ್ತು ಅಪ್ಪರ್ ಲಿಮಿಟ್ 100 ಆ್ಯಡ್ ಮಾಡಿ. 30 + 100 130 ಡಿವೈಡ್ ಬೈ 2 ಮಾಡಿ. ಸೊ ದ್ಯಾಟ್ ಗಿವ್ಸ್ ಯು 65. ಸೊ ಅಸ್ಯೂಮ್ಡ್ ಮೀನ್ 65 ಅಂತ ತೊಗೊಳ್ಳಿ. ಯಾವುದು ತೊಗೋಬೋದು, ಇನ್ ಬಿಟ್ವೀನ್ ಮಿಡಲ್ ವ್ಯಾಲ್ಯೂ ಯಾವುದು ತೊಗೋಬೋದು. ಸೊ ಇದು ಬೆಟರ್ ಆಪ್ಷನ್. 30 + 100 ಬೈ 2 ಮಾಡಿದರೆ 130/2 ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ದ್ಯಾಟ್ ಈಸ್ 130/2 ಅಂತ ಹೇಳಿದರೆ 65. ಸೊ ಇವಾಗ ನೆಕ್ಸ್ಟು YI ಬರ್ಕೋಬೇಕು. YI ಈಕ್ವಲ್ ಟು XI ಮೈನಸ್ ಎ ಅಂತ ಹೇಳಿದರೆ 65 ಡಿವೈಡೆಡ್ ಬೈ ಎಚ್ ವಿಡ್ತ್ ಅಂತ ಹೇಳಿದರೆ 10 ಆಗುತ್ತೆ. 30 to 40 ಎಷ್ಟು ಡಿಫ್ರೆನ್ಸ್? 10. ಸೊ ಇದನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. 35 - 65 ಅಂತ ಹೇಳಿದರೆ -30/10 ಅಂದರೆ -3. ಸೊ ನೆಕ್ಸ್ಟು 45 - 65 ಅಂತ ಹೇಳಿದರೆ ಇಟ್ ಈಸ್ -20/10 -2. 55 - 65 ಇಲ್ಲಿ ಸೈನ್ಸ್ ಬೇಕು. -10/10 -1. 65 - 65 0. 75 - 65 10/10 ಅಂದರೆ 1. 85 - 65 20/10 ಅಂದರೆ 2. 95 - 65 30/10 ಅಂದರೆ 3 ಆಗುತ್ತೆ. ಸೊ ಇದು YI ಸಿಕ್ತು. ಆಫ್ಟರ್ YI ಸಿಕ್ಕಿದ ನಂತರ ನಿಮಗೆ YI ಸ್ಕ್ವೇರ್ ಬೇಕು. ಓಕೆ, ಇಲ್ಲಿ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಇವಾಗೆಲ್ಲ ಸ್ಕ್ವೇರ್ ತಗೊಳ್ಳೋಕ್ಕೆ ಈಸಿ, ಯಾಕಂದರೆ ಈ ಡಿವಿಯೇಷನ್ಸ್ ಏನು ಸ್ಟೆಪ್ ಡಿವಿಯೇಷನ್ ಅದು ಸ್ಮಾಲರ್ ನಂಬರ್ ಬರುತ್ತೆ. 9410149. ನೆಕ್ಸ್ಟ್ ನಿಮಗೆ FI YI ಸ್ಕ್ವೇರ್ ಬೇಕು, ಕರೆಕ್ಟಾ? ಸೊ FI YI ಸ್ಕ್ವೇರ್ ಬೇಕು ಅಂತಾದರೆ
ಇದು 9 ಇಂಟು ಫ್ರೀಕ್ವೆನ್ಸಿ 9 3s 27, 7 4s 28, 12 1s 12, 15 zeros 0, 8 1s 8, 3 4s 12, 9 2s 18. ಸೊ ಎಫ್ ಐ ಸ್ಕ್ವೇರ್ ಆಯಿತು. ನೆಕ್ಸ್ಟು ನಿಮಗೆ ಎಫ್ ಐ ಬೇಕು. ಸೊ ಎಫ್ ಐ ಸೊ ನಿಮಗೆ ಇದು ಎಫ್ ಐ ಇದೆ. 3 3s with a minus sign -9, 7 2s -14 with 12 minus 1s minus 12, 15 zeros 0. Next 8 1s 8, 3 2s 6, next 3 2s 6. ಸೊ ನನಗೆ ಈ ಸಮ್ ಬೇಕು, ದಿಸ್ ಟೋಟಲ್, ಆಮೇಲೆ ಈ ಟೋಟಲ್ ಬೇಕು, ಎಫ್ ಐ ಸ್ಕ್ವೇರ್ ಟೋಟಲ್ ಬೇಕು. ಸೊ ಇದೆಲ್ಲ ಆ್ಯಡ್ ಮಾಡಿದರೆ ನಿಮಗೆ 105 ಆನ್ಸರ್ ಬರುತ್ತೆ. ಇದೆಲ್ಲ ಆ್ಯಡ್ ಮಾಡಿದರೆ ಅಲಾಂಗ್ ವಿತ್ ದ ಸೈನ್ -15 ಬರುತ್ತೆ. ಸೊ ಇವಾಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್, ಎಚ್ ಅಂದರೆ ಎಷ್ಟು 10 ಸ್ಕ್ವೇರ್ ಇಸ್ 100 ಇಂಟು ಸಮೇಷನ್ ಆಫ್ ಎಫ್ ಐ ಸ್ಕ್ವೇರ್. ಸೊ ಈ ಸಮ್ 105 ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಇಸ್ 50 ಮೈನಸ್ ಸಮೇಷನ್ ಆಫ್ ಎಫ್ ಐ -15/50 ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು, ಸೊ ಇವಾಗ 100 ಇಂಟು 2.1, ಈ ವ್ಯಾಲ್ಯೂ 2.1 ಬರುತ್ತೆ. 15/50 ಅಂದರೆ 0.3 ಬರುತ್ತೆ. 0.3 ಹೋಲ್ ಸ್ಕ್ವೇರ್ ಇಸ್ 0.09. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ 2.01 ಇಂಟು 100 ಮೀನ್ಸ್ 201. ಸೊ ವೇರಿಯನ್ಸ್ ಈಕ್ವಲ್ ಟು 201. ಅದರ ಸ್ಕ್ವೇರ್ ರೂಟ್ ತೆಗೆದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 14.1774. ಇವಾಗ ಮೀನ್ ಕೂಡ ಕೇಳಿದ್ದಾರೆ. ಸೊ ಮೀನ್ ಕೂಡ ಶಾರ್ಟ್ಕಟ್ ಮೆಥಡ್ ಇದೆ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ. ಎಕ್ಸ್ ಬಾರ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಇಂಟು ಎಚ್. ಸೊ ಈ ಡಿ ಐ ಅಂದರೆ ಡಿವಿಯೇಷನ್ಸ್. ಆ ಡಿವಿಯೇಷನನ್ನು ಇಲ್ಲಿ ನಾನು ವೈ ಐ ಅಂತ ಡಿನೋಟ್ ಮಾಡಿದ್ದೀನಿ. ಸೊ ಎ ಅಂದರೆ ಅಸ್ಯೂಮ್ಡ್ ಮೀನ್ ಎಷ್ಟು 65 ಪ್ಲಸ್ ಸಮೇಷನ್ ಆಫ್ ಎಫ್ ಐ ಏನು ಬಂದಿದೆ ನಿಮಗೆ -15 ಡಿವೈಡೆಡ್ ಬೈ ಟೋಟಲ್ ಸಮ್ ಫ್ರೀಕ್ವೆನ್ಸೀಸ್ 50 ಬರುತ್ತೆ ಇಂಟು ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ 10 ಇದೆ. ಸೊ ದಿಸ್ ಗಿವ್ಸ್ ಯು 65 ಮೈನಸ್ ಇದು 10 1s 10 5s 5 1s 5 3s 65 minus 3. So this is equal to 62. So therefore mean of these observations, assumed mean 65 ಇದೆ, ಬಟ್ ಆ್ಯಕ್ಚುಯಲ್ ಮೀನ್ ಆಫ್ ದೀಸ್ ಒಬ್ಸರ್ವೇಷನ್ಸ್ ಮಸ್ಟ್ ಬಿ ಈಕ್ವಲ್ ಟು 62. ನೀವು ಅದನ್ನು ಯೂಶುವಲ್ ಮೆಥಡಲ್ಲಿ ಮಾಡಿದ್ರು ನಿಮಗೆ ಅರೌಂಡ್ ಅಷ್ಟೇ ಬರುತ್ತೆ. ಸೊ ನಾನು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ಸೊ ಇದಕ್ಕೆ ಶಾರ್ಟ್ಕಟ್ ಯೂಸ್ ಮಾಡಿದೆ. ಇನ್ನು ಮತ್ತೆ ಮೀನಿಗೆ ಸಪ್ರೇಟ್ ಮಾಡಬೇಕು ಅಂತ ಏನಿಲ್ಲ. ವೈ ಐ ಅಂತ ಹೇಳಿದ್ರೇನು, ಅದು ಕೂಡ ಡಿವಿಯೇಷನ್. ವೈ ಐ ಯು ಡಿನೋಟ್ ಮಾಡ್ಬೋದು, ಡಿ ಐ ಕೂಡ ಡಿ ಐ ಅಂತಾನು ಡಿನೋಟ್ ಮಾಡ್ಕೋಬೋದು. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಮೀನ್ ಅರೌಂಡ್ 62 ಬರುತ್ತೆ. ಸೊ ನಿಮಗೆ ಮೀನ್ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಶಾರ್ಟ್ಕಟ್ಟಲ್ಲೇ ಮಾಡಿಬಿಡ್ಬೋದು. ಶಾರ್ಟ್ಕಟ್ ಯೂಸ್ ಮಾಡಿದರೆ ಏನಾಗುತ್ತೆ, ಈ ಸ್ಕ್ವೇರ್ಸ್ ಮಾಡೋದು, ಇವಾಗ ಇನ್ನೊಂದು ಮೆಥಡ್ ಯಾವುದು, ಇದನ್ನೆಲ್ಲ ಸ್ಕ್ವೇರ್ಸ್ ಮಾಡಿ ಇದ್ರ ಸ್ಕ್ವೇರ್ಸ್ ಲಾರ್ಜರ್ ನಂಬರ್ ಬರುತ್ತೆ. ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿದರೆ ಮತ್ತೂ ಬಿಗ್ಗರ್ ನಂಬರ್ಸ್ ಬರ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಅಥವಾ ಡಿವಿಯೇಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಒಂದ್ಸಲ ಮೀನ್ ಫೈಂಡ್ ಔಟ್ ಮಾಡಿ ಮೀನ್ ಎಷ್ಟಾಗುತ್ತೆ 62, ಆಮೇಲೆ 35 - 62, 45 - 62 ಅದು ವ್ಯಾಲ್ಯೂಸ್ ಬರುತ್ತೆ. ಅದನ್ನು ಮತ್ತೆ ಸ್ಕ್ವೇರ್ ಮಾಡ್ಬೋದು. ಆ ಮೆಥಡು ಯೂಸ್ ಮಾಡ್ಬೋದು. ಬಟ್ ಕಂಪರೇಟಿವ್ಲಿ ಶಾರ್ಟ್ಕಟ್ ಮೆಥಡ್ ಈಸ್ ಈಸಿಯರ್ ಆಸ್ ಯು ಗೆಟ್ ಸ್ಮಾಲರ್ ವ್ಯಾಲ್ಯೂಸ್ ಹಿಯರ್. ನೆಕ್ಸ್ಟ್ ಈಗ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಡೇಟಾ. ಇದು ಯಾವ ಟೈಪ್ ಡೇಟಾ, ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ ಯಾಕಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಆ ಗ್ರೂಪ್ನಲ್ಲೂ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಯಾಕಂದರೆ ಕ್ಲಾಸ್ ಇಂಟರ್ವಲ್ ಫಾರ್ಮಲ್ಲಿಲ್ಲ, ಆ ರೇಂಜ್ ಫಾರ್ಮಲ್ಲಿಲ್ಲ. ಸೊ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನನಗೆ ವೇರಿಯನ್ಸ್ ಬೇಕು, ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು, ವೇರಿಯನ್ಸ್ ಬೇಕಾದರೆ ಏನು ಮಾಡಬೇಕು, ವಾಟ್ ಈಸ್ ದ ಫಾರ್ಮುಲಾ, summation I equal to 1 to n fi into xi minus x bar whole square divided by capital N. ವೇರಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಾದ್ರೂ ನಿಮಗೆ ಮೀನ್ ಬೇಕೇ ಬೇಕು. ದ ವೇರಿಯನ್ಸ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವತ್ತು ಡಿವಿಯೇಷನ್ಸ್ ಫೈಂಡ್ ಔಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಮೀನ್, ಅದರಿಂದ ಮೀನ್ ಬೇಕೇ ಬೇಕು. ಅದರ ಡಿವಿಯೇಷನ್ಸ್ ಮಾಡ್ಯುಲಸ್ ಇಲ್ಲ ಹೋಲ್ ಸ್ಕ್ವೇರ್ ಮಾಡೋಕ್ಕೆ. ಆಮೇಲೆ FI ಇಂಟು ಈ ಕಾಲಮ್ ಬೇಕು, ಟೋಟಲ್ ಫ್ರೀಕ್ವೆನ್ಸೀಸ್. ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಇದೆ, ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು ಸಮೇಷನ್ I ಈಕ್ವಲ್ ಟು 1 to n FI xi ಸ್ಕ್ವೇರ್ ಬೈ ಕ್ಯಾಪಿಟಲ್ N ಮೈನಸ್ ಸಮೇಷನ್ ಆಫ್ FI xi by n whole square.
ಇದು ಕೂಡ ಇನ್ನೊಂದು ಫಾರ್ಮುಲಾ. ಸಮೇಷನ್ i ಈಕ್ವಲ್ ಟು 1 to n fi xi ಸ್ಕ್ವೇರ್, fi xi ಹೋಲ್ ಸ್ಕ್ವೇರ್ ಅಲ್ಲ, ಬರೀ ಗೆ ಸ್ಕ್ವೇರ್ ಬೈ ಕ್ಯಾಪಿಟಲ್ N ಮೈನಸ್ ಇದೇನಿದು, ಇದು ಮೀನ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಅಥವಾ ಈ ಫಾರ್ಮುಲಾನು ಯೂಸ್ ಮಾಡ್ಬೋದು. ಡೇಟಾ ವ್ಯಾಲ್ಯೂಸ್ ಸ್ಮಾಲರ್ ಇದೆಯಂತಾದರೆ ಈ ಫಾರ್ಮುಲಾ ಈಸಿಲಿ ವರ್ಕ್ ಆಗುತ್ತೆ. ಡೇಟಾ ವ್ಯಾಲ್ಯೂಸ್ ಲಾರ್ಜರ್ ಇದೆಯಂತಾದರೆ ಅದು ಸ್ಕ್ವೇರ್ಸ್ ಮತ್ತೆ ತೆಗೆಯೋದಂದರೆ ಬಿಗ್ಗರ್ ನಂಬರ್ಸೇ ಸಿಗುತ್ತೆ. ಆವಾಗ ಈ ಡಿವಿಯೇಷನ್ ಮೆಥಡ್ ಯೂಸ್ ಮಾಡ್ಬೋದು. ಯಾವುದೇ ಮೆಥಡ್ ಯೂಸ್ ಮಾಡ್ಬೋದು, ಫೈನಲ್ ಆನ್ಸರ್ ಸೇಮೇ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂತಾದರೆ ಈ ಸ್ಕ್ವೇರ್ ರೂಟ್ ತೆಗೆದ್ರೆ, ಬಂದಿರೋ ವೇರಿಯನ್ಸಿಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ, ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಇವಾಗ ಒಂದೊಂದೇ ವ್ಯಾಲ್ಯೂ ಬರ್ಕೊಳ್ಳೋಣ. ಫಸ್ಟು ನಮಗೇನು ಬೇಕು, ಮೀನ್ ಬೇಕು. ಸೊ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಫಾರ್ಮುಲಾ, ಸಮೇಷನ್ ಆಫ್ fi xi ಬೈ ಕ್ಯಾಪಿಟಲ್ N ಅಲ್ವಾ. ಸೊ ಇಲ್ಲಿ ವ್ಯಾಲ್ಯೂಸ್ ಬರ್ಕೊಳ್ಳಿ, 4, 8, 11, 17. ಸೊ ಈ ವ್ಯಾಲ್ಯೂ ನಾನು 20 ಅಂತ ತಗೋತೀನಿ, 24 ಆ್ಯಂಡ್ 32. ಇಲ್ಲಿ 3, 5, 9, 5, 4, 3, 1. ಓಕೆ, ನೆಕ್ಸ್ಟ್ ಕಾಲಮ್ ನನಗೆ fi xi ಬೇಕು, ಬಿಕಾಸ್ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ, ಸರಿನಾ. ಸೊ 4 3s 12, 8 5s 40, 11 9s 99, 17 5s 85, 24s 80, 24 3s 72, 32 1s 32. ಇದರ ಸಮ್ ಬೇಕು. ಸಿಮಿಲರ್ಲಿ ಕ್ಯಾಪಿಟಲ್ N ಕೂಡ ಬೇಕು. ಎಲ್ಲ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದರೆ ವ್ಯಾಲ್ಯೂ ನಿಮಗೆ 30 ಬರುತ್ತೆ. ಅದೇ ರೀತಿ ಇದೆಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿದರೆ ಇದು 420 ಬರುತ್ತೆ ವ್ಯಾಲ್ಯೂ. ಸೊ ಈಗ ಫಸ್ಟು ಮೀನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಕ್ಸ್ ಬಾರ್ ಈಕ್ವಲ್ ಟು 420 ಡಿವೈಡೆಡ್ ಬೈ 30. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಮೀನ್ 14 ಬರುತ್ತೆ. ಸೊ ನೆಕ್ಸ್ಟ್ ಕಾಲಮ್ ಏನು ಬೇಕು ನನಗೆ, ನಾನು ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ xi ಮೈನಸ್ ಎಕ್ಸ್ ಬಾರ್, ಅದಾದ ನಂತರ xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್, ಅದಾದ ನಂತರ fi ಇಂಟು xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಫಸ್ಟ್ ಕಾಲಮ್ಸ್ನ ಬರ್ಕೊಳ್ಳಿ. ಸೊ xi ಮೈನಸ್ ಎಕ್ಸ್ ಬಾರ್ ಅಂದರೆ ಏನು, 4 ಮೈನಸ್ 14 ಏನು ಬರುತ್ತೆ, ಮೈನಸ್ 10. 8 ಮೈನಸ್ 14, ನೀವು ಸೈನು ಇಲ್ಲೂ ಬರಿಬೇಕು, ಇದರಲ್ಲಿ ಸೈನ್ ಇಗ್ನೋರ್ ಮಾಡೋ ಹಾಗೆ ಇಲ್ಲ. 8 minus 14 minus 6, 11 minus 14 minus 3, 17 minus 14 plus 3, 20 minus 14 6, 24 minus 14 10, 32 minus 14 18. ಸೊ ಇದು xi ಮೈನಸ್ ಎಕ್ಸ್ ಬಾರ್ ಆಯಿತು. ನೆಕ್ಸ್ಟು ಇದರ ಸ್ಕ್ವೇರ್, 10 ಸ್ಕ್ವೇರ್ 100, 6 ಸ್ಕ್ವೇರ್ 36, ಇದು 9, ಇದು ಪ್ಲಸ್ 9, ಇದು 36, ಇದು 100. ದಿಸ್ ವ್ಯಾಲ್ಯೂ ಈಸ್ 324. ನೆಕ್ಸ್ಟು fi ಇಂಟು ಇದಕ್ಕೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ, 100 ಇಂಟು 3, 300. ನೆಕ್ಸ್ಟು 36 5s 180. ನೆಕ್ಸ್ಟು 9 9s 81, 9 5s 45, 36 4s 144. ನೆಕ್ಸ್ಟು 100 3s 300. ನೆಕ್ಸ್ಟ್ 324 1s 324. ಸೊ ಇದೆಲ್ಲ ಇವಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇದೆಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿದರೆ 1374 ಬರುತ್ತೆ ನಿಮಗೆ ಆನ್ಸರು ವ್ಯಾಲ್ಯೂ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು 1374 ಡಿವೈಡೆಡ್ ಬೈ ಕ್ಯಾಪಿಟಲ್ N ಎಷ್ಟು, 30. ಸೊ ನಿಮಗಿದು ವ್ಯಾಲ್ಯೂ 45.8 ಬರುತ್ತೆ. ಸೊ ವೇರಿಯನ್ಸ್ ಈಕ್ವಲ್ ಟು 45.8. ಆಮೇಲೆ ಏನು ಕೇಳಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ ವಿಚ್ ಇಸ್ ಈಕ್ವಲ್ ಟು ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ 45.8. ಸ್ಕ್ವೇರ್ ರೂಟ್ ಆಫ್ 45.8 ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 6.77. ಸೊ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಸಿಕ್ತು, ವೇರಿಯನ್ಸ್ ಕೂಡ ಸಿಕ್ಕಿದೆ. ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಾದರೆ xi ಸ್ಕ್ವೇರ್ ಬರಿಬೇಕು. ಇದರ ಸ್ಕ್ವೇರ್ ಇನ್ನೊಂದು ಕಾಲಮ್ ಹಾಕಿಬಿಟ್ಟು ಏನು ಬರಿಬೇಕು, xi ಸ್ಕ್ವೇರಲ್ಲಿ 16, 64, 121 ಆ ಥರ ಈ xi ಸ್ಕ್ವೇರ್ಸ್ ಬರಿಬೇಕು. ಆಮೇಲೆ fi xi ಸ್ಕ್ವೇರ್ ಮಾಡಬೇಕು. ಆಮೇಲೆ ಈ ವ್ಯಾಲ್ಯೂ ಡಿವೈಡೆಡ್ ಬೈ N, ಮೀನ್ ಆಲ್ರೆಡಿ ಫೈಂಡ್ ಔಟ್ ಮಾಡಾಗಿರುತ್ತೆ, ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಯಾವ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು, ಫೈನಲ್ ಆನ್ಸರ್ ಸೇಮ್ ಆಗಿರುತ್ತೆ.